ಪ್ರಯುಕ್ತವಾಗಿ ಹಿಂದಿನ ವರ್ಷದ ಜನ್ಮಾಷ್ಟಮಿ ದಿನ ಈ ಒಂದು ಸರಣಿಯನ್ನು ಪ್ರಾರಂಭ ಮಾಡಿದ್ವಿ. ಈ ದಿನ ಇದರ ಆ, ಒಂದು ರೀತಿಯಲ್ಲಿ ಆ, ಮುಕ್ತಾಯ ಅಂತ ಹೇಳಬಹುದು. ಬಟ್ ಆಕ್ಚುಲಿ ಕೃಷ್ಣನ ಲೀಲೆಗಳಿಗೆ ಎಂದೂ ಕೂಡ ಅಂತ್ಯ ಇಲ್ಲ. ಆತನ ಹೆಸರೇ ಅನಂತ, ಆತನ ನಾಮಗಳು ಅನಂತ, ಆತನ ವಿವಿಧ ವಿವಿಧ ಅವತಾರಗಳು ಅನಂತ, ಹ್ಮ್, ಆತನ ಗುಣಗಳು ಅನಂತ, ಲೀಲೆಗಳಂತೂ ಅನಂತವೇ ಅಲ್ವಾ. ಹೌದು. ಬಟ್ ಭೌತಿಕ ಜಗತ್ತಿನಲ್ಲಿ ನಾವಿದ್ದಾಗ ಸಮಯದ ಮಿತಿ, ಸ್ಥಳದ ಮಿತಿ ಇವುಗಳನ್ನು ಅನುಸರಿಸ್ಕೊಳ್ತಾ ನಾವು ಆ ನಮ್ಮ ಸಾಮರ್ಥ್ಯವನ್ನ ತಿಳ್ಕೊಂಡು ಅದಕ್ಕೆ ಒಂದು ರೀತಿ ವಿರಾಮ ಅಂತ ಹೇಳ್ತಾರೆ. ಅದಕ್ಕೆ ಲೀಲೆಗಳಿಗೆ ಅಂತ್ಯ ಅಂತ ಹೇಳೋದಿಲ್ಲ, ವಿರಾಮ ಅಂತ ಹೇಳ್ತಾರೆ. ಅದು ನಮ್ಮ ಅಸಮರ್ಥತೆಯನ್ನು ತೋರಿಸುತ್ತೆ. ಬನ್ನಿ ಈ ದಿನದ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಭಕ್ತವತ್ಸಲ ಕೃಷ್ಣ ಕೃಷ್ಣ ಕಥಾಮೃತ ಸರಣಿಯ 8ನೇ ಭಾಗ, ಅದರ 11ನೇ ಸಂಚಿಕೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಆಚಾರ್ಯ ಶ್ರೀಲ ಪ್ರಭುಪಾದರು, ನಮ್ಮ ಗೌಡಿಯ ವೈಷ್ಣವ ಪರಂಪರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲಿಗೆ ನಾವು ಪ್ರಾರ್ಥಿಸ್ತಾ ಈ ದಿನದ ಚರ್ಚೆಯನ್ನು ಆರಂಭ ಮಾಡೋಣ ಬನ್ನಿ. ಈ ಕೃಷ್ಣ ಕಥಾಮೃತ ಸರಣಿಯಲ್ಲಿ ಭಗವಂತನ ಲೀಲೆಗಳ ಕ್ರಮದಲ್ಲಿ ನಾವು 8ನೆಯ ಭಾಗವನ್ನು ತಲುಪಿದ್ದೀವಿ. ಭಕ್ತವತ್ಸಲ ಕೃಷ್ಣ, ಇದು 10ನೆಯ ಸ್ಕಂದದ ಕೊನೆಯ ಅಧ್ಯಾಯಗಳ ಚರ್ಚೆಯಾಗಿತ್ತು. ಈ ಅಧ್ಯಾಯಗಳನ್ನು ಕ್ರಮವಾಗಿ ನಾವು ನೋಡ್ತಾ ಬಂದಿದ್ದೀವಿ ಪ್ರಭುಪಾದರ ಕೃಷ್ಣ ಪುಸ್ತಕವನ್ನು ಆಧರಿಸ್ತಾ. ನಿನ್ನೆ ಚರ್ಚೆಯಲ್ಲಿ ನಾವು ದ್ವಾರಕೆಯ ವೈಭವ, ಹೇಗೆ ಶ್ರೀಕೃಷ್ಣ ದ್ವಾರಕೆಯಲ್ಲಿ ಒಟ್ಟಾರೆ ಆತ ಭೂಮಿಯಲ್ಲಿ 125 ವರ್ಷಗಳ ಕಾಲ ಆ ಭೂವಾಸಿಗಳಿಗೆ ತನ್ನ ಲೀಲೆಯನ್ನು ಪ್ರದರ್ಶಿಸಿದ. ಆ ದ್ವಾರಕೆಯ ವಾಸ ಅದು ಅತ್ಯಂತ ದೀರ್ಘವಾದದ್ದು, ಆದರೆ ಎಷ್ಟು ವೈಭವಯುತವಾಗಿತ್ತು. ಅದರಲ್ಲೂ ಕೂಡ ದ್ವಾರಕೆಯ ಭಕ್ತರು ಹೇಗೆ ಪ್ರತಿ ಕ್ಷಣವೂ ಕೂಡ ಭಗವಂತನಲ್ಲಿ ಹೊಸ ಹೊಸತನ್ನ ಅನುಭವಿಸ್ತಾ ಆತನ ರೂಪ ಗುಣ ಲೀಲೆಗಳಲ್ಲಿ ಸದಾ ಅವರು ಒಂದು ರೀತಿ ಅತೃಪ್ತರಾಗಿಯೇ ಉಳಿದ್ರು. ನಿತ್ಯಂ ನಿರೀಕ್ಷಮಾಣಾನಾಂ ಯದಪಿ ದ್ವಾರಕೌಕಸಾಂ ನ ವಿತ್ರಪ್ಯಂತಿ ಹೀದೃಶಾ ಶ್ರಿಯೋ ಧಾಮಾಂಗಮಚ್ಯುತಂ. ಭಾಗವತದ 1ನೇ ಸ್ಕಂದದಲ್ಲಿ ಬರುತ್ತೆ. ನಿತ್ಯವೂ ನಿರೀಕ್ಷಣೆ ಮಾಡ್ತಾ ಇದ್ದ, ಅಂದ್ರೆ ಕೃಷ್ಣನನ್ನ ನೋಡ್ತಾ ಇದ್ರು ಯಾರು? ದ್ವಾರಕೌಕಸಾಂ, ದ್ವಾರಕಾವಾಸಿಗಳು. ಆದರೆ ಎಂದೂ ಕೂಡ ನ ವಿತೃಪ್ಯಂತಿ ಹೀದೃಶ, ಎಂದೂ ಕೂಡ ಅವರು ಶ್ರೀಕೃಷ್ಣನನ್ನ ಕಂಡು ನಾವು ಸಂಪೂರ್ಣವಾಗಿ ತಿಳಿದ್ವಿ, ಆತನ ರೂಪವನ್ನು ಸರಿಯಾಗಿ ನಾವು ಈಗ ಕಂಡಿದ್ದೀವಿ ಅನ್ನೋ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಎಂದೂ ಬರಲೇ ಇಲ್ಲ. ಎಷ್ಟು ನೋಡಿದ್ರು ಇನ್ನಷ್ಟು ನೋಡಬೇಕು, ಇನ್ನಷ್ಟು ತಿಳಿಬೇಕು, ಇನ್ನಷ್ಟು ಆತನ ಸೇವೆ ಮಾಡಬೇಕು ಅನ್ನೋದೇ ಅವರ ಮನಸ್ಸಿನಲ್ಲಿ ಸದಾ ಹಾತೊರಿತಾ ಇತ್ತು. ಆ ಕೃಷ್ಣ, ಆತನ ರೂಪ ಸ್ವರೂಪ ಏನಿದೆ, ಶ್ರಿಯೋಧಾಮಾಂಗಮಚ್ಯುತ, ಆ ಸ್ವರೂಪ ಅದು ಸೌಂದರ್ಯದ ನಿವಾಸ. ಸರ್ವ ಸೌಂದರ್ಯ ಸೌಭಗಂ, ಎಲ್ಲ ಜಗತ್ತಿನ ಸೌಂದರ್ಯದ ನಿವಾಸ ಅದುವೇ ಆ ಶ್ರೀಕೃಷ್ಣನ ಸ್ವರೂಪ ಅಂತ ಹೇಳಿದ್ದಾರೆ. ಸೊ ಇದೆಲ್ಲವನ್ನ ಕೂಡ ನಾವು ಆ 10ನೇ ಸ್ಕಂದದ ವರ್ಣನೆಗಳಲ್ಲಿ ಕೊನೆಯ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಬಂದ್ವಿ. ಈ ದಿನದ ಚರ್ಚೆ ಏನಿದೆ ಅದು 10ನೇ ಸ್ಕಂದದ ನಂತರ ಬರುವಂತಹ ಚರ್ಚೆ. ಇದು 11ನೇ ಸ್ಕಂದದಲ್ಲಿ ಬರುತ್ತೆ.
ಆದರೆ ಕೃಷ್ಣನ ಲೀಲೆಗಳ ಕ್ರಮದಲ್ಲಿ ಈ ಒಂದು ಲೀಲೆಯನ್ನು ಚರ್ಚಿಸೋದು ಅದು ಒಂದು ರೀತಿ ಅಗತ್ಯ. ಆ ಲೀಲೆಯನ್ನು ಚರ್ಚಿಸುವಾಗ ಒಂದು ರೀತಿ ಮನಸ್ಸಿಗೆ ವೇದನೆ ಆಗತ್ತೆ. ಆ ಯಾಕೆಂದ್ರೆ ಭಗವಂತ ಆ ಲೀಲೆಯ ಮೂಲಕ ಈ ಆ, ಜಗತ್ತಿನಿಂದ ಜಗತ್ತಿನ ಜನರಿಂದ ಅದೃಶ್ಯನಾದ, ಕಣ್ಮರೆಯಾದ. ಆ, ಆತ ತೀರಿ ಹೋದ ಅಥವಾ ಭೌತಿಕ ದೃಷ್ಟಿಯಂತೆ ಆ, ಆ, ಸತ್ತು ಹೋದ ಅಂತ ಅಲ್ಲ. ಆ ರೀತಿಯ ಅಜ್ಞಾನದ ದೃಷ್ಟಿ ಅಲ್ಲ. ಆದರೆ ಭಗವಂತನ ಸನ್ನಿಧಾನ ಅಥವಾ ಸಾನ್ನಿಧ್ಯ ಇದ್ದಾಗ ಆ ದೊರೆತಂತಹ ಕೃಪೆ ಅದು ಆತ ಅದೃಶ್ಯ ಆದ ಮೇಲೆ ಹೇಗೆ ತಾನೇ ದೊರಕೀತು. ಆ ಭಗವಂತನ ಸುಂದರ ರೂಪ, ಆತನ ಸೇವೆ, ಆತನ ಲೀಲೆಗಳು, ಅವುಗಳ ವಿರಹದಲ್ಲಿ ಭಕ್ತರು ಆ ಆ ವೇದನೆಯನ್ನ ಹೇಳ್ತಾರೆ. ಸೊ ಈ ಚರ್ಚೆ, ಈ ಲೀಲೆ, ಇವತ್ತಿನ ಚರ್ಚೆ ಏನಿದೆ, ಇದಕ್ಕೆ ನಾವು ಆ, ನಿಮಗೆ ಆಗಲೇ ತಿಳಿಸಿದ ಹಾಗೆ ಈ ಚರ್ಚೆ ಬರೋದು 11ನೆಯ ಸ್ಕಂದದಲ್ಲಿ. ಆ 11ನೆಯ ಸ್ಕಂದದ ಮುಖ್ಯ ವಿಚಾರ ಅದು ಮುಕ್ತಿ. ಸೊ ಯದುವಂಶೀಯರು ಅವರು ಹೇಗೆ ಆ, ಆ, ಮುಕ್ತರಾದರು, ಶ್ರೀಕೃಷ್ಣ ಹೇಗೆ ಅಂತರ್ಧಾನನಾದ, ಇದುವೇ ಈ ಚರ್ಚೆಯಲ್ಲಿ ಬರುವಂಥದ್ದು, ಈ ಲೀಲೆಯಲ್ಲಿ ಬರುವಂಥದ್ದು. ಈ ಒಂದು ಲೀಲೆ ಅತ್ಯಂತ ಆ, ಸಾಮಾನ್ಯರ ದೃಷ್ಟಿಯಲ್ಲಿ ಅನೇಕ ರೀತಿಯ ತಪ್ಪು ಕಲ್ಪನೆಗಳನ್ನು ಮೂಡಿಸುತ್ತೆ. ಈ ಲೀಲೆಯ ಒಂದು ಉದ್ದೇಶ ಅದುವೂ ಆಗಿತ್ತು. ಈ ಲೀಲೆಯನ್ನು ನಾವು ಪರಿಶೀಲಿಸೋದಕ್ಕೂ ಮುಂಚೆ ಕೆಲ 2-3 ತತ್ವಗಳನ್ನು ಕಾಣಬೇಕು. ಏನದು? ಭಾಗವತದಲ್ಲಿ ಭಗವಂತನ ಆ ಲೀಲಾ ಅಂತ್ಯದ ನಂತರ, ಭಗವಂತ ಕಣ್ಮರೆಯಾದ ನಂತರ ಆತನ ಪ್ರಿಯ ಭಕ್ತನಾದ ಉದ್ಧವ ವಿದುರನೊಂದಿಗೆ ಮಾತನಾಡುವಾಗ ಶ್ರೀಕೃಷ್ಣನ ಲೀಲಾಂತ್ಯದ ನಂತರ ಜಗತ್ತಿನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಈ ಶ್ಲೋಕ ಬರೋದು 3ನೆಯ ಸ್ಕಂದದಲ್ಲಿ. ಈ ಶ್ಲೋಕದಲ್ಲಿ ಒಂದು ಸುಂದರವಾದಂತಹ ತತ್ವ ಇದೆ, ಬಹಳ ಮುಖ್ಯವಾದ ತತ್ವ. ಅದನ್ನ ಸುಂದರವಾದಂತಹ ಒಂದು ಉದಾಹರಣೆ ಮೂಲಕ ಉದ್ಧವ ಹೇಳಿದ್ದಾನೆ. ಶ್ಲೋಕ 3ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಬರುವಂಥದ್ದು 7ನೇ ಶ್ಲೋಕ. ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣ ಕಿಂ ನು ನಃ ಕುಶಲಂ ಬ್ರೂಯಾಂ ಗತಶ್ರೀಷು ಗೃಹೇಶ್ವಹಂ. ನಾನು ಇದನ್ನು ಹೆಚ್ಚಾಗಿ ವಿಸ್ತರಿಸ್ದೆ, ನೇರವಾಗಿ ಭಕ್ತರು ಯಾರಾದರೂ ಇದನ್ನ ಅನುವಾದ ಓದಿ ಅಂತ ಕೇಳ್ತೇನೆ. ಯಾರಾದರೂ ಓದಿ ಅನುವಾದ. ಎಸ್. ಪ್ರಭು ಓದೋದ. ಶ್ರೀ ಉದ್ಧವನು ಹೇಳಿದನು. ಶ್ರೀ ಉದ್ಧವನು ಹೇಳಿದನು, ಪ್ರಿಯ ವಿದುರನೇ, ಜಗತ್ತಿನ ಸೂರ್ಯನಂತಿದ್ದ ಶ್ರೀಕೃಷ್ಣನು ಅಸ್ತಮಿಸಿದ್ದಾನೆ, ತನ್ನ ಲೀಲೆಗಳನ್ನು ಮುಗಿಸಿ ನಿರ್ಗಮಿಸಿದ್ದಾನೆ. ನಮ್ಮ ಮನೆಯು ವಂಶವು ಈಗ ಕಾಲವೆಂಬ ಮಹಾಸರ್ಪದಿಂದ ಗಿಳಿಯಲ್ಪಟ್ಟಿದೆ. ಸಂಪತ್ತು ಮತ್ತು ಶೋಭೆಯನ್ನೆಲ್ಲ ಕಳೆದುಕೊಂಡಿರುವ ಈ ಪರಿಸ್ಥಿತಿಯಲ್ಲಿ ನಮ್ಮ ಕ್ಷೇಮದ ಬಗ್ಗೆ ನಾನು ನಿನಗೆ ಏನು ತಾನೇ ಹೇಳಲಿ? ಆ ಉದ್ಧವ ಹೇಳ್ತಾ ಇದ್ದಾನೆ ವಿದುರನಿಗೆ, ಕೃಷ್ಣ ಆತ ಹೇಗೆ, ಆತನನ್ನ ಯಾವುದರ ಜೊತೆ ಹೋಲಿಸ್ತಾ ಇದ್ದಾರೆ ಇಲ್ಲಿ? ಹಾ ನೋಡಿ, ಯಾವುದ್ರ ಜೊತೆ ಹೋಲಿಸ್ತಾ ಇದ್ದಾರೆ ಕೃಷ್ಣನನ್ನ? ಅನುವಾದದಲ್ಲಿ ಹೇಳಿದಾರಲ್ಲ. ಕಾಲವೆಂಬ ಮಹಾಸರ್ಪದಿಂದ. ಅಲ್ಲ 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 ಅಲ್ಲ, ಮುಂಚೆನೆ ಸೂರ್ಯ ಹೌದು, ಸೂರ್ಯ. ಕೃಷ್ಣ ದ್ಯುಮಣಿ. ದ್ಯುಮಣಿ ಅಂದ್ರೆ ದಿನಮಣಿ, ದಿನದ ಮಣಿ. ಅದು ಯಾರು? ಸೂರ್ಯ. ಶ್ರೀಕೃಷ್ಣ ಆತ ಸೂರ್ಯನಂತೆ. ಸೂರ್ಯ ಆಕಾಶದಲ್ಲಿ ಸದಾ ಇರುತ್ತೆ. ಕೆಲ ಸಮಯ ಅದು ಕಾಣುತ್ತೆ, ಕೆಲ ಸಮಯ ಅದು ಕಾಣೋದಿಲ್ಲ. ಕಾಣದೇ ಇರೋ ಸಮಯವನ್ನ ನಾವೇನಂತೀವಿ? ರಾತ್ರಿ ಅಂತೀವಿ. ಯಾವಾಗ ಅದು ಕಾಣುತ್ತೆ ಅದಕ್ಕೆ ಏನಂತೀವಿ? ದಿನ ಅಂತೀವಿ. ದಿನದಲ್ಲಿ ಸೂರ್ಯ ಕಾಣ್ತಾನೆ, ರಾತ್ರಿಯಲ್ಲಿ ಸೂರ್ಯ ನಶಿಸಿ ಹೋದನ? ಇಲ್ಲ. ಸೂರ್ಯಾಸ್ತ ಅಂತ ಹೇಳ್ತೀವಿ, ಬಟ್ ಸೂರ್ಯ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇಲ್ಲ. ಹಾಗೆಯೇ ಶ್ರೀಕೃಷ್ಣ ನಮ್ಮ ಕಣ್ಣಿಂದ ಮರೆಯಾದ. ಕೃಷ್ಣ ನಶಿಸಿ ಹೋದನ? ಇಲ್ಲ. ಇದನ್ನ ಸರಿಯಾಗಿ ತಿಳ್ಕೊಳ್ಬೇಕು, ಈ ತತ್ವ ಬಹಳ ಇಂಪಾರ್ಟೆಂಟು. ಕೃಷ್ಣ ಜನ್ಮ
ಪಡೆದಾಗ ಕೃಷ್ಣ ಸಾಮಾನ್ಯರಂತೆ ಆಗ ತನ್ನ ಶರೀರವನ್ನು ಪಡೆದ್ನ? ಇಲ್ಲ. ಇಲ್ಲ. ಸೂರ್ಯೋದಯ ಆಗೋದು ಮತ್ತೆ ಸೂರ್ಯಾಸ್ತ ಆಗೋದು ಅದು ನಮ್ಮ ಕಣ್ಣಿಗೆ ಗೋಚರಿಸುವಂತಹ ಘಟನೆ, ಹೌದಲ್ವಾ? ಸೂರ್ಯ ಸದಾ ಆ ಆಕಾಶದಲ್ಲಿ ಆ ಆತ ಇರ್ತಾನೆ. ಕೆಲ ಸಮಯದಲ್ಲಿ ನಮ್ಮ ಕಣ್ಣಿಗೆ ಗೋಚರಿಸ್ತಾನೆ, ಕೆಲ ಸಮಯದಲ್ಲಿ ಆತ ಅಸ್ತನ ಆಗ್ತಾನೆ. ಹಾಗೆಯೇ ಶ್ರೀ ಕೃಷ್ಣನು ಆತ ಕೆಲ ಸಮಯದಲ್ಲಿ ನಮಗೆ ಪ್ರಕಟ ಲೀಲೆಯಲ್ಲಿ ಗೋಚರಿಸ್ತಾನೆ, ಆನಂತರ ಕೆಲ ಸಮಯ ಆತ ಅಪ್ರಕಟನ ಆಗ್ತಾನೆ. ನೋಡಿ, ಈ ಶಬ್ದ ಇಂಪಾರ್ಟೆಂಟು, ಪ್ರಕಟ ಅಪ್ರಕಟ. ಸೂರ್ಯ ಹೇಗೆ ಪ್ರಕಟವಾಗುತ್ತೆ ದಿನದಲ್ಲಿ, ಅಪ್ರಕಟವಾಗುತ್ತೆ ರಾತ್ರಿ. ಬಟ್ ಇಂಟ್ರೆಸ್ಟಿಂಗು, ಇನ್ನೊಂದು ವಿಚಾರ ಇಲ್ಲಿ ಗಮನಿಸ್ಬೇಕು. ಓಕೆ, ಕೃಷ್ಣ ಆತ ಸದಾ, ಆತ ನಿತ್ಯ, ಸತ್ ಚಿತ್ತ ಆನಂದ, ನಿತ್ಯ ಪುರುಷ ಆತ. ಆತ್ಮ ಹೇಗೆ ನಿತ್ಯವೋ ಹಾಗೆ ಶ್ರೀಕೃಷ್ಣನು ನಿತ್ಯ, ಹೌದು. ಆದರೆ ಶ್ರೀಕೃಷ್ಣ ಈಗ ಅಸ್ತವಾಗಿದ್ದಾನೆ ಅಂದ್ರೆ ಆತನ ಲೀಲೆ, ಆತ ಈಗ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇಲ್ಲ. ಹಾಗಾಗಿ ನಾವು ದುಃಖದಲ್ಲಿದ್ದೀವಿ. ಹೇಗೆ ನೋಡಿ, ಸೂರ್ಯಾಸ್ತ ಆದಾಗ ಅನುಭವ ಹೇಗಿರುತ್ತೆ? ಭಯ, ದರೋಡೆಕೋರರು, ಕಳ್ಳರ ಕಾಕರ ಭಯ ಅಲ್ವಾ? ಕತ್ತಲು, ಹೌದು ತಾನೆ? ಸೊ ಕೃಷ್ಣನ ಅಂತರ್ಧಾನದ ನಂತರ ಕೃಷ್ಣನ ಈಗ ನಮ್ಮ ಕಣ್ಮುಂದೆ ಗೋಚರಿಸ್ತಾ ಇಲ್ಲ. ಹಾಗಾಗಿ ಜಗತ್ತು, ಈ ಭೌತಿಕ ಜಗತ್ತಿನಲ್ಲಿ ಅನೇಕ ರೀತಿಯ ಕ್ಷೋಭೆಗಳು, ಉಪದ್ರವಗಳು ಉಂಟಾಗ್ತವೆ. ಆ ಶ್ರೀಕೃಷ್ಣನ ದರ್ಶನವಿಲ್ಲದೆ ಇರೋದ್ರಿಂದ ನಾವು ಕೂಡ ಆ ವಿರಹದಲ್ಲಿ ಈಗ ಬಳಲ್ತಾ ಇದ್ದೀವಿ. ಸೊ ಕೃಷ್ಣನ ಅಂತರ್ಧಾನದ ನಂತರ ಭಕ್ತರ ಅಳಲು ಏನಿದೆ, ಅದು ಸಾಮಾನ್ಯ ವ್ಯಕ್ತಿ ಭೌತಿಕ ದೃಷ್ಟಿಯಲ್ಲಿ ನೋಡಿ ಯಾರೋ ಒಬ್ಬರ ಸತ್ತ ನಂತರ ಅಳುವ ರೀತಿ ಅಜ್ಞಾನದ ಅಳಲು ಅಲ್ಲ. ಇದನ್ನ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಆತನ ಸಾನ್ನಿಧ್ಯ, ಆತನ ದರ್ಶನ, ಆತನ ಸಾಕ್ಷಾತ್ ಸೇವೆ ಈಗ ದೊರಕ್ತಾ ಇಲ್ಲ ಅನ್ನೋ ಒಂದು ಆ ಭಾವನೆ. ವಿಶೇಷವಾಗಿ ಶ್ರೀಕೃಷ್ಣನ ನಿತ್ಯ ಸಂಗೀ ಜನರೇನಿದ್ದಾರೆ, ಪಾರ್ಷದರೇನಿದ್ದಾರೆ, ಅವರಲ್ಲಿ ಈ ಭಾವನೆ ಅತ್ಯಂತ ಏನು ಹೇಳ್ತಾರೆ, ಉಮ್ಮಿ ಬರ್ತಾ ಇತ್ತು. ಆ ಭಾವದಲ್ಲಿ ಉದ್ಧವ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಕೃಷ್ಣ ಕಣ್ಮರೆಯಾದಂತಹ ಆ ಲೀಲೆ ಏನಿದೆ, ನಮ್ಮ ಕಣ್ಣಿನಿಂದ ಆತ ಗೋಚರನಾದ ಲೀಲೆ ಏನಿದೆ, ಅದು ಬಹಳ ಒಂದು ರೀತಿ ಭ್ರಮೆ ಉಂಟು ಮಾಡುವಂಥದ್ದು. ತಾವು ಕೂಡ ಕೇಳಿರ್ತೀರ, ಅಲ್ಲಿ ಇಲ್ಲಿ ಕೃಷ್ಣ ಹೇಗೆ ತನ್ನ ಕೊನೆ ಆಯಿತು, ಆತ ಈ ಜಗತ್ತಿನಿಂದ ಹೇಗೆ ಹೋದ, ಈ ರೀತಿಯಾದ ವಿಚಾರಗಳು, ಅನೇಕ ರೀತಿ ವಿಚಾರಗಳನ್ನು ಜನ ಹೇಳ್ತಾರಲ್ವಾ. ಸೊ ಈ ದಿನ ನಾವು ಭಾಗವತ ಏನು ಹೇಳುತ್ತೆ ಅನ್ನೋದನ್ನ ನೇರವಾಗಿ ಭಾಗವತದ ಮಾತಿನಲ್ಲಿ ನೋಡ್ತಾ ಹೋಗೋಣ. ಸೊ ಕೆಲವರು ಆ ತಪ್ಪು ಕಲ್ಪನೆಯ ಮಾತುಗಳನ್ನು ಕೇಳಿ ಭ್ರಮಿತರಾಗಬಹುದು ಸಾಮಾನ್ಯರು. ಬಟ್ ಕೃಷ್ಣನ ಭಕ್ತರು, ಕೃಷ್ಣನ ತತ್ವವನ್ನ ತಿಳಿದವರು, ಅವರು ಎಂದೂ ಕೂಡ ಆ ತಪ್ಪು ಕಲ್ಪನೆಗೆ ಮಾರು ಹೋಗೋದಿಲ್ಲ. ಅವರ ಮನಸ್ಸಿನಲ್ಲಿ ಆ ನೋವಿದೆ. ಆ ನೋವಿನ ಕಾರಣ ಏನು? ಕೃಷ್ಣ ನಶಿಸಿ ಹೋದ ಅಂತನ? ಕೃಷ್ಣ ಇನ್ನು ಮುಂದೆ ಎಂದು ಕಾಣೋದೇ ಇಲ್ಲ ಅಂತ ಅರ್ಥನ? ಕೃಷ್ಣನ ಸೇವೆ ಸಾನ್ನಿಧ್ಯ ಸಿಗೋದಿಲ್ಲ ಅಂತ ಅಷ್ಟೇ. ಕೃಷ್ಣ ಆತ ಏನ್ ಹೇಳ್ತಾರೆ, ಬ್ರಹ್ಮನ ಒಂದು ದಿನ ಕಲ್ಪದಲ್ಲಿ ಆ 7ನೇ ಮನ್ವಂತರದಲ್ಲಿ 28ನೇ ದ್ವಾಪರದಂದು ಆತ ಪ್ರಕಟನ ಆಗ್ತಾನೆ. ಅದು ಸತ್ಯ, ಅದು ಭಗವಂತನ ಕೃಪೆ. ಆತ ಯಾವಾಗ್ಲೂ ಕೂಡ ಆ ರೀತಿಯಾಗಿ ಪ್ರಕಟನ ಆಗ್ತಾನೆ. ಹಿಂದಿನ ಕಲ್ಪದಲ್ಲಿ ಪ್ರಕಟನಾಗಿದ್ದ, ಮುಂದಿನ ಕಲ್ಪದಲ್ಲೂ ಪ್ರಕಟನ ಆಗ್ತಾನೆ. ಬಟ್ ಕೃಷ್ಣನ ಲೀಲಾಂತ್ಯವಾದ ನಂತರ, ಆತ ಅಂತರ್ಧಾನವಾದ ನಂತರ ಭಕ್ತರ ಕೊರಗು ಆತನ ಸನ್ನಿಧಿ, ಆತನ ಸೇವೆ, ಆತನ ದರ್ಶನವಿಲ್ಲ ಅನ್ನೋ ಒಂದು ಕೊರಗು, ಅದು ವಿರಹ. ಬಟ್ ಸಾಮಾನ್ಯವಾಗಿ ಜನರು ಕೃಷ್ಣನ ಅಂತ್ಯದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳನ್ನು ಮಾತಾಡಿದಾಗ ಅದರಿಂದ ಭಕ್ತರ
ಆ ಅರಿವು ಅಥವಾ ಪ್ರಜ್ಞೆ ಎಂದೂ ಕೂಡ ಅದು ವಿಚಲಿತವಾಗೋದಿಲ್ಲ. ದೇವಸ್ಯ ಮಾಯಯಾ ಸ್ಪೃಷ್ಟ ಯೇ ಚಾನ್ಯದ್ ಅಸದಾಶ್ರಿತ ಭ್ರಾಮ್ಯತೆ ಧೀರ್ನ ತದ್ವಾಕ್ಯೈರ್ ಉಕ್ತಾತ್ಮನೋಹರೌ. ಬಹಳ ಇಂಟ್ರೆಸ್ಟಿಂಗ್ ಶ್ಲೋಕ ಇದು. ಏನ್ ಹೇಳ್ತಾ ಇದ್ದಾರೆ ನೋಡಿ. ಭಗವಂತನ ಭ್ರಮಾತ್ಮಕ ಮಾಯಾಶಕ್ತಿಯಿಂದ ಆವೃತರಾದವರು, ಅಸತ್ಯವನ್ನೇ ಆಶ್ರಯಿಸಿರುವ ವ್ಯಕ್ತಿಗಳು, ಆ ಅವರು ಮಾತುಗಳಲ್ಲಿ ಏನು ಹೇಳ್ತಾರೆ, ಶ್ರೀ ಹರಿಯಲ್ಲಿ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅರ್ಪಿಸಿ ಶರಣಾಗತರಾಗಿರುವ ಭಕ್ತರ ಬುದ್ಧಿಯನ್ನು ಯಾವುದೇ ಕಾರಣಕ್ಕೂ ಚಲಿಸುವಂತೆ ಮಾಡಲು ಅಥವಾ ಹಾದಿ ತಪ್ಪಿಸಲು ಸಾಧ್ಯವಿಲ್ಲ. ಅಂದ್ರೆ ಕೃಷ್ಣ ತತ್ವವನ್ನ ಅಧಿಕೃತ ಶಾಸ್ತ್ರಗಳು, ಆಚಾರ್ಯರು, ಪರಂಪರೆಯಲ್ಲಿ ಯಾರು ಕೇಳ್ತಾರೋ ಅವರೆಂದೂ ಕೂಡ ಕೃಷ್ಣ ತತ್ವದಲ್ಲಿ ವಿಚಲಿತರಾಗುವುದಿಲ್ಲ. ತಾವೆಲ್ಲ ಅನೇಕ ಬಾರಿ ಕೇಳಿರ್ತೀರ, ಕೃಷ್ಣ ನೋಡು ಮಹಾಭಾರತದ ಕೊನೆಯಲ್ಲಿ ಆತನಿಗೆ ಶಾಪ ದೊರಕಿತು, ಆ ಶಾಪದ ಕಾರಣದಿಂದಾಗಿ ಆತ ಹೇಗೆ ಕೊರಗಿ ಆತನ ಪೂರ್ತಿ ಕುಲ ಎಲ್ಲ ನಾಶವಾಯಿತು, ಆತನು ಕೂಡ ಅತ್ಯಂತ ದುಃಖದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ. ಈ ರೀತಿಯಾಗಿ ಜನ ಮಾತನಾಡ್ತಾರೆ. ಬಟ್ ಇದು ಯಾರು ಮಾತಾಡ್ತಾರೆ? ಯಾರಿಗೆ ಕೃಷ್ಣ ತತ್ವದ ಅರಿವಿಲ್ಲವೋ, ಯಾರು ಈ ರೀತಿಯಾಗಿ ಪರಂಪರೆಯ ಮೂಲಕ ಕೃಷ್ಣನ ತತ್ವವನ್ನು ತಿಳಿದಿಲ್ಲವೋ ಅವರ ಮಾತುಗಳು ಕೃಷ್ಣನ ನಿಜ ಭಕ್ತರ ಪ್ರಜ್ಞೆಯನ್ನ, ಆಶ್ರಯವನ್ನ ವಿಚಲಿತಗೊಳಿಸಲಾಗುವುದಿಲ್ಲ. ಶ್ರೀಕೃಷ್ಣ ಈ ಲೀಲೆ ಏನಿದೆ, ಮೌಷಲ ಲೀಲೆ, ಇದಕ್ಕೆ ಅನೇಕ ಕಾರಣಗಳುಂಟು. ಯಾಕೆ ಕೃಷ್ಣ ಈ ರೀತಿಯಾಗಿ ಆ ಲೀಲೆಯನ್ನ ರಚಿಸಿದ? ಈ ಲೀಲಾ ಸಾರಾಂಶ ಹೇಳೋದಾದ್ರೆ, ಕೃಷ್ಣ ಆತನ ಕುಲಕ್ಕೆ ಒಂದು ಶಾಪ ತಟ್ಟತ್ತೆ. ಆ ಶಾಪದ ಕಾರಣದಿಂದಾಗಿ ಯದುವಂಶೀಯರು ಪರಸ್ಪರ ಕಾದಾಟ ಮಾಡ್ತಾರೆ, ಹೌದಲ್ವಾ? ಆ ಕಾದಾಟದಲ್ಲಿ ಪರಸ್ಪರ ಅವರು ಹೊಡೆದಾಡ್ಕೊಳ್ತಾ ಅವರೆಲ್ಲರೂ ಅಸುನೀಗುತ್ತಾರೆ. ಅದಾದ ಮೇಲೆ ಬಲರಾಮನ ಅಂತ್ಯವೂ ಆಗ್ತದೆ, ಕೃಷ್ಣನ ಅಂತ್ಯವೂ ಆಗ್ತದೆ. ಕೃಷ್ಣ ಅಂತ್ಯವಾಗೋದಕ್ಕೂ ಮುಂಚೆ ಒಬ್ಬ ಬೇಟೆಗಾರ ಬಂದು ಕೃಷ್ಣನ ಕಾಲಿಗೆ ಬಾಣವನ್ನು ಹೂಡ್ದ. ಆನಂತರ ಕೃಷ್ಣ ತನ್ನ ಶರೀರವನ್ನೇ ತ್ಯಜಿಸಿ ಆತ ಕೊನೆಯಾದ. ಈ ರೀತಿಯಾಗಿ ಸಾಮಾನ್ಯ ದೃಷ್ಟಿಯಲ್ಲಿ ಜನ ಮಾತನಾಡ್ತಾರೆ. ಇದು ಕೇಳಲಿಕ್ಕೂ ಕೂಡ ಒಂದು ರೀತಿ, ಏನಿದು, ಇಷ್ಟೊಂದು ಮಹಾನ್ ಕಾರ್ಯಗಳನ್ನು ಮಾಡದಂತಹ ವ್ಯಕ್ತಿಯ ಕೊನೆ, ಆತನ ಜೀವನದ ಕೊನೆ ಹೀಗ? ಇದರ ಹಿಂದೆ ಸಾಕಷ್ಟು ಕಾರಣಗಳುಂಟು. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ವೃತ್ತಾಂತ ಏನಿದೆ ಅದರ ಸರಿಯಾದ ವರ್ಣನೆಯನ್ನು ನಾವು ಕೇಳೋಣ. ಓಕೆ, ಅದರ ವರ್ಣನೆಯನ್ನು ಕೇಳಿದ ಮೇಲೆ ಅದರ ಹಿಂದಿರುವಂತಹ ಕಾರಣಗಳನ್ನು ಮತ್ತೆ ಗಮನಿಸೋಣ. ಮೊದಲಿಗೆ ನಾನು ಆ ಕಾರಣಗಳನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದೆಲ್ಲವೂ ಕೂಡ 11ನೇ ಸ್ಕಂದದಲ್ಲಿ ಬರುವಂಥದ್ದು. ಅಲ್ಲಿ ಕೃಷ್ಣನ ಈ ರೀತಿಯಾಗಿ ಯದುವಂಶದ ವಿನಾಶವನ್ನ ಕೃಷ್ಣ ಯಾಕೆ ಏರ್ಪಡಿಸಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಓದಿ, ಯಾರಾದ್ರೂ ಒಂದಾದ್ಮೇಲೆ ಒಂದು ಓದ್ತಾ ಹೋಗ್ಬೇಕು, ಒಬ್ಬರೇ ಓದ್ತಾ ಹೋಗಿ. ಎಸ್, ಓದಿ. ಭಗವಂತನು ತನ್ನ ಲೀಲೆಗಳನ್ನು ಮುಕ್ತಾಯಗೊಳಿಸಿ ತನ್ನ ಸಹಚರರನ್ನು, ಪಾರ್ಷದರನ್ನು ಹಿಂತಿರುಗಿ ಕರೆದೊಯ್ಯಲು ಬಯಸಿದನು. ಕಂಟಿನ್ಯೂ ಮಾಡ್ತಾ ಯಾದವರು ಅತ್ಯಂತ ಶಕ್ತಿಶಾಲಿಗಳಾಗಿದ್ದರು, ಆದ್ದರಿಂದ ಅವರನ್ನು ಬೇರೆ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿರಲಿಲ್ಲ. ಯಾದವರಂತಹ ಶಕ್ತಿಶಾಲಿಗಳ ವಿನಾಶದ ಮೂಲಕ ವೈರಾಗ್ಯದ ಬೋಧನೆಯನ್ನು ನೀಡಲು, ಭಗವಂತನ ಧಾಮ ಮತ್ತು ಆತನ ಸಹಚರರ ಶಾಶ್ವತತೆಯನ್ನು ತೋರಿಸಲು, ಕಲಿಪುರುಷನು ತನ್ನ ಪಾತ್ರವನ್ನು ವಹಿಸಿಕೊಳ್ಳಲು ಅವಕಾಶ ನೀಡಲು, ಕಲಿಯುಗದಲ್ಲಿ ವ್ಯಾಪಿಸುವ ಅಧರ್ಮ, ಅಶ್ರದ್ಧೆಯ ವಾತಾವರಣಕ್ಕೆ ಅವಕಾಶ ನೀಡಲು, ಭಗವಂತನ ವಿರಹದಲ್ಲಿ ಯಾದವರು ಭೂಮಿಯನ್ನು ಧ್ವಂಸಗೊಳಿಸುತ್ತಿದ್ದರು, ತುಳಿದು ಹಾಕುತ್ತಿದ್ದರು. ಬ್ರಾಹ್ಮಣರ ಶಕ್ತಿಯನ್ನು ಮತ್ತು ಅವರು ಭಗವಂತನಿಗೆ ಎಷ್ಟು ಪ್ರಿಯರಾಗಿದ್ದಾರೆ ಎಂಬುದನ್ನು ತೋರಿಸಲು. ನೋಡಿ, ಒಂದೊಂದು ಕಾರಣವೂ ಕೂಡ ಬಹಳ ಗಹನವಾದದ್ದು. ಇದನ್ನು ಮತ್ತೆ ನಾವು ಕೊನೆಯಲ್ಲಿ ಇನ್ನೊಮ್ಮೆ ಇದನ್ನ ಕಾರಣಗಳನ್ನ ಮತ್ತೆ ನೋಡೋಣ. ಬಟ್ ಈಗ ಲೀಲೆ ಹೇಗೆ ಜರುಗಿತು ಅನ್ನೋದನ್ನ ಸ್ವಲ್ಪ ನೋಡ್ತಾ ಹೋಗೋಣ. ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧವನ್ನ ಪೂರ್ತಿಗೊಳಿಸಿದ ನಂತರ, ಯುಧಿಷ್ಠಿರನನ್ನ ರಾಜನಾಗಿ ಕೂರಿಸಿದ ನಂತರ, ಸಾಮ್ರಾಟನಾದ ಯುಧಿಷ್ಠಿರ, ಧರ್ಮರಾಜ್ಯ ಸ್ಥಾಪಿತವಾಯಿತು. ಶ್ರೀಕೃಷ್ಣ ಆಗ ಆಲೋಚಿಸ್ತಾನೆ, ನಾನು ಖುದ್ದಾಗಿ ನನ್ನ ಪ್ರಿಯ
ಅಣ್ಣನಾದ ಬಲರಾಮನೊಂದಿಗೆ ನನ್ನ ಯದುವಂಶೀಯರೊಂದಿಗೆ ಈ ಜಗತ್ತಿನಲ್ಲಿರುವಂತಹ ಅನೇಕ ಅಸುರರನ್ನ ನಾನು ವಧೆ ಮಾಡಿದೆ. ಭೂಭಾರವನ್ನ ನಾನು ತಗ್ಗಿಸಿದೆ. ಭಾರನಾಶ್ ಪೃಥ್ವಿ ಭಾರನಾಶೋ ಮುಕುಂದ. ಅಷ್ಟೇ ಅಲ್ಲದೆ ನನ್ನ ಭಕ್ತರ ಮೂಲಕ ಕೂಡ ಈ ಕಾರ್ಯ ಮಾಡಿದೆ. ಹೇಗೆ ಮಾಡಿದೆ? ಈ ಕುರುಕ್ಷೇತ್ರ ಯುದ್ಧ. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಯಾವ್ದಾದ್ರೂ ಆಯುಧವನ್ನ ಎತ್ತಿದ್ನ? ಯಾರನ್ನಾದ್ರೂ ಕೊಂದನ? ಇಲ್ಲ ಹೇಳಿ. ಇಲ್ಲ ಇಲ್ಲ. ಬಟ್ ಆ ಒಂದು ಯುದ್ಧದಲ್ಲಿ ಇಷ್ಟೊಂದು ದುಷ್ಟ ವ್ಯಕ್ತಿಗಳ ಸಂಹಾರವಾಯಿತು. ಸೊ ಹೀಗೆ ತಾನೇ ಖುದ್ದಾಗಿ ತನ್ನ ಅಣ್ಣನ ಮೂಲಕ, ತನ್ನ ಯದುವಂಶೀಯರ ಮೂಲಕ, ನಂತರ ಕೊನೆ ತನ್ನ ಭಕ್ತರಾದಂತಹ ಪಾಂಡವರ ಮೂಲಕ ಕೃಷ್ಣ ಭೂಭಾರವನ್ನ ತಗ್ಗಿಸಿದಾನೆ. ಈಗ ಕೃಷ್ಣನ ಮನಸ್ಸಿನಲ್ಲಿ ಒಂದು ಯೋಚನೆ ಇದೆ. ಏನದು? ಭೂಭಾರ ಈಗ ಕಡಿಮೆ ಆಗಿದೆ ಅಂತ ಕೆಲವರು ಹೇಳಬಹುದು, ಆದರೆ ಅದು ಇನ್ನೂ ಪೂರ್ಣವಾಗಿ ತಗ್ಗಿಲ್ಲ. ಯಾಕೆಂದ್ರೆ ಅತ್ಯಂತ ಪ್ರಬಲರಾದಂತಹ ನನ್ನ ವಂಶದವರಿದ್ದಾರೆ. ಯಾದವರು. ನನ್ನ ವಂಶದವರು ನನ್ನ ಸಾನ್ನಿಧ್ಯದ ಕಾರಣದಿಂದಾಗಿ, ನನ್ನ ಕೃಪೆಯ ಕಾರಣದಿಂದ ಅತ್ಯಂತ ಶಕ್ತಿಶಾಲಿಗಳಾಗಿದ್ದಾರೆ. ಅವರ ಕೊನೆ ಹೇಗಾಗುತ್ತೆ? ಸಮಯದ ಪ್ರಭಾವ, ಕಾಲದ ಪ್ರಭಾವ ಅದು ಜರುಗಬೇಕು ಭೌತಿಕ ಜಗತ್ತಿನಲ್ಲಿ. ಅದರಂತೆ ಎಲ್ಲಕ್ಕೂ ಕೂಡ ಒಂದು ರೀತಿಯ ಮುಕ್ತಾಯ ಆಗಬೇಕು. ಅವರ ಕೊನೆ ಹೇಗಾಗತ್ತೆ? ಅದನ್ನ ಆಲೋಚಿಸ್ತಾ ಶ್ರೀಕೃಷ್ಣ ಒಂದು ವಿಶೇಷವಾದಂತಹ ಪ್ರಸಂಗವನ್ನ ಆತನೇ ಆಯೋಜಿಸ್ತಾನೆ. ನೋಡಿ, ಈ ಯದುವಂಶೀಯರು ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ತಪ್ಪನ್ನ ಮಾಡ್ತಾರೆ ಹೊರ ರೂಪದಲ್ಲಿ. ಈ ಲೀಲೆ ಗೊತ್ತಲ್ವ ನಿಮಗೆ? ದ್ವಾರಕೆಯಲ್ಲಿ ವಸುದೇವ ಅನೇಕ ಯಜ್ಞಯಾಗಾದಿಗಳನ್ನ ಮಾಡಿಸ್ತಾ ಅನೇಕ ಋಷಿಗಳನ್ನ ಅಲ್ಲಿ ಕರೆತಂದಿದ್ದ. ಆ ಯಜ್ಞಯಾಗಾದಿಗಳ ಪೂರ್ತಿಯಾದ ನಂತರ ಕೆಲ ಯದುವಂಶದ ಮಕ್ಕಳು, ಬಾಲಕರು, ವಿಶೇಷವಾಗಿ ಸಾಂಬ ಇನ್ನಿತರರು ಆ ಋಷಿಗಳನ್ನ ಒಂದು ರೀತಿ ತಮಾಷೆ ಮಾಡ್ತಾರೆ. ಸ್ತ್ರೀ ವೇಷದಲ್ಲಿ ಅವರು ಸಾಂಬನನ್ನ ಸ್ತ್ರೀಯಾಗಿ ವಸ್ತ್ರ ತೊಡಿಸಿದ್ದಾರೆ, ಗರ್ಭಿಣಿಯಂತೆ ಕಾಣುವಂತೆ ಮಾಡಿದ್ದಾರೆ. ಆತನನ್ನ ಆ ಋಷಿಗಳ ಮುಂದೆ ಕರೆದೊಯ್ದು, ಋಷಿಗಳೇ, ನಿಮಗೆಲ್ಲವೂ ಗೊತ್ತಾಗತ್ತಲ್ವ, ತ್ರಿಕಾಲಜ್ಞರಲ್ವ, ನೀವು ಹೇಳ್ತೀರಾ ಈ ಸ್ತ್ರೀ ಏನಿದ್ದಾಳೆ ಇವಳಿಗೆ ಹುಟ್ಟೋದು ಗಂಡೋ ಹೆಣ್ಣೋ ಅಂತ? ಏನ್ ಮಾಡ್ತಾ ಇದ್ದಾರೆ ಇವರು? ಏನ್ ಮಾಡ್ತಾ ಇದ್ದಾರೆ? ಸರಳ ಶಬ್ದದಲ್ಲಿ ಹೇಳುವುದಾದ್ರೆ ಅಪಹಾಸ್ಯ, ತಮಾಷೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಹಿಂದೆ ನೆನ್ನೆ ಚರ್ಚೆಯಲ್ಲಿ ನೀವು ಸ್ವಲ್ಪ ಗಮನಿಸಿರಬಹುದು, ಯದುವಂಶೀಯರ ಧರ್ಮ ಪಾಲನೆ, ಸತ್ಯ ಪಾಲನೆ, ಅವರು ಭಗವಂತನ ಉದಾಹರಣೆಯನ್ನ ಕಂಡಿರೋದ್ರಿಂದ ಅವರು ಯಾವಾಗಲೂ ಕೂಡ ಧರ್ಮಿಷ್ಠರಿದ್ರು. ವಿಶೇಷವಾಗಿ ಬ್ರಾಹ್ಮಣರು, ಋಷಿಗಳು ಅವರನ್ನ ಸದಾ ಗೌರವಿಸ್ತಾ ಇದ್ರು. ಆದರೆ ಇಲ್ಲಿ ಅವರು ಈ ರೀತಿಯಾದಂಥ ಒಂದು ಅಪಹಾಸ್ಯ ಮಾಡಿದ್ರು. ಇದು ಕೂಡ ದೈವ ಯೋಜನೆಯಾಗಿತ್ತು. ಶ್ರೀಕೃಷ್ಣ ಆಲೋಚಿಸ್ತಾ ಇದ್ದಾನೆ ಅಂತ ನೋಡಿದ್ವಲ್ಲ ಹಿಂದೆ. ಆತನೇ ಈ ಪ್ರೇರಣೆಯನ್ನು ನೀಡಿದ್ದ. ಬಟ್ ಈ ಒಂದು ದೈವ ಯೋಜನೆಯಲ್ಲಿ ನಮ್ಮಂತ ಸಾಧಕ ಭಕ್ತರಿಗೆ ಒಂದು ಪಾಠ ಇದೆ. ಏನ್ ಪಾಠ ಇದೆ ಹೇಳಿ? ಏನ್ ಪಾಠ? ಅಪಮಾನ ಮಾಡಬಾರ್ದು ಅಂತ. ಭಕ್ತರು, ಸಾಧು ಸಂತರು, ಋಷಿಗಳು, ಶಾಸ್ತ್ರವನ್ನು ಪಾಲಿಸುವ ಭಕ್ತರು, ಅವ್ರನ್ನ ಎಂದೂ ಕೂಡ ನಾವು ಅಪರಾಧ, ಅಪಮಾನ, ಅಪಹಾಸ್ಯ ಮಾಡಬಾರ್ದು. ಆ ಕಾರಣದಿಂದ ಈ ಕುಲವೇ ನಾಶವಾಯಿತು ನೋಡಿ. ಈ ರೀತಿಯಾದಂತಹ ಒಂದು ಪಾಠ ನಮಗೆ ದೊರಕತ್ತೆ, ಹೌದಲ್ವಾ? ಸೊ ಋಷಿಗಳಲ್ಲಿ ಶಾಪ ನೀಡಿದ್ರು, ಗಂಡಲ್ಲ ಹೆಣ್ಣಲ್ಲ, ಆ ಗರ್ಭದಿಂದ ಹುಟ್ಟೋದು ಒಂದು ಕಬ್ಬಿಣದ ದೊಡ್ಡ ತುಂಡು, ಮುಷಲ. ಅದಕ್ಕೆ ಸಂಸ್ಕೃತದಲ್ಲಿ ಮುಷಲ ಅಂತ ಹೇಳ್ತಾರೆ. ಇಲ್ಲಿ ಒನಕೆ ಅಂತ ಬರೆಯಲಾಗಿದೆ. ಎನಿವೆ, ಅದು ನಿಮ್ಮ ಕುಲದ ನಾಶಕ್ಕೆ ಕಾರಣವಾಗತ್ತೆ. ಕುಲಾಂಗಾರ, ಕುಲನಾಶಕ್ಕೆ ಕಾರಣವಾಗುವುದು.
ಮುಷಲ. ಹಾಗಾಗಿ ಲೀಲೆಗೆ ಹೆಸರು ಮೌಷಲ ಲೀಲೆ. ಯಾಕೆಂದರೆ ಮುಷಲದ ಕಾರಣದಿಂದ ಯದುವಂಶರ ನಾಶವಾಯಿತು. ಹಾಗಾಗಿ ಇದಕ್ಕೆ ಏನು ಹೇಳ್ತಾರೆ? ಮೌಷಲ ಲೀಲೆ. ಈ ಲೀಲೆಯನ್ನ ಮಹಾಭಾರತದಲ್ಲೂ ವರ್ಣಿಸಲಾಗಿದೆ, ಪದ್ಮಪುರಾಣ, ವಿಷ್ಣು ಪುರಾಣ ಅಲ್ಲೆಲ್ಲ ವರ್ಣಿಸಲಾಗಿದೆ, ಭಾಗವತದಲ್ಲಿ ಕೂಡ ಇದನ್ನು ವರ್ಣಿಸಲಾಗಿದೆ. ಬಟ್ ನಾವು ಭಾಗವತದಲ್ಲಿ ಹಾಗೆ ಹೇಳಿದ ಹಾಗೆ ಏನಿದು ಓಕೆ ಆಗಲೇ ನಾವು ಹೇಳಿದ ಹಾಗೆ ಭಾಗವತದ ವರ್ಣನೆ ಬೇರೆಲ್ಲ ಲೀಲೆಗಳಲ್ಲಿ ನಾವು ಹೇಗೆ ನೋಡಿದ್ದೀವಿ ಅದು ಅತ್ಯಂತ ರಹಸ್ಯವಾದ ಸ್ವಾರಸ್ಯಗಳನ್ನು ನಮ್ಮ ಮುಂದೆ ಇಡ್ತದೆ. ಸೊ ಇಲ್ಲಿ ಈ ಸಾಂಬ ಮತ್ತು ಇತ್ಯಾದಿ ಯದುಗಳಿಂದ ಇಲ್ಲೊಂದು ಅಪರಾಧ ಜರುಗಿತು. ಆ ಕಾರಣದಿಂದ ಶಾಪ ಉಂಟಾಯಿತು. ಈ ಮಾತನ್ನು ಕೇಳಿದ ತಕ್ಷಣ ಬಾಲಕರೆಲ್ಲರೂ ಕೂಡ ಹೆದರು ಬಿಟ್ರು. ಹೌದು ಹೌದು, ಈ ನಮ್ಮ ಸಾಂಬನ ಆ ವಸ್ತ್ರದ ಒಳಗೆ ಕಾಣ್ತಾ ಇರೋದು ಬರೀ ಬಟ್ಟೆಯಲ್ಲ, ಅಲ್ಲೊಂದು ದೊಡ್ಡ ಕಬ್ಬಿಣದ ತುಂಡು, ಲೋಹದ ತುಂಡಿದೆ, ಮುಷಲವಿದೆ. ಹೆದರಿ ಅವರು ಏನ್ ಮಾಡಿದ್ರು, ತಮ್ಮ ಮಹಾರಾಜ, ಯಾರು ಅವರ ಮಹಾರಾಜ? ಮಹಾರಾಜ ಯಾರು? ಯಾದವರ ಮಹಾರಾಜ ಯಾರು? ಉಗ್ರಸೇನನ ಬಳಿ ಹೋಗ್ತಾರೆ. ಉಗ್ರಸೇನನಿಗೆ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಉಗ್ರಸೇನನು ಕೂಡ ಭಯಭೀತನಾಗ್ತಾನೆ. ಈ ಮಾತು ಶ್ರೀಕೃಷ್ಣನಿಗೆ ತಿಳಿದ್ರೆ ಅದು ಆತನಿಗೆ ತುಂಬ ಬೇಸರ ಉಂಟು ಮಾಡ್ತದೆ. ಆತ ಎಷ್ಟು ಬಾರಿ ನಮಗೆ ಹೇಳಿಲ್ಲ ಬ್ರಾಹ್ಮಣರು ಋಷಿಗಳನ್ನ ಹೇಗೆ ಗೌರವಿಸ್ಬೇಕಂತ? ಈ ರೀತಿಯಾಗಿ ತಪ್ಪಾಯಿತು. ಸಾಂಬ ಮತ್ತು ಎಲ್ಲ ಯಾದವರಿದ್ದಾರೆ, ಎಲ್ಲರೂ ಕೂಡ ತುಂಬ ಅತ್ಯಂತ ಗಂಭೀರವಾದ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಉಗ್ರಸೇನನು ಕೂಡ ಇದನ್ನ ಕೃಷ್ಣನಿಗೆ ಹೇಳದೆ ನಾವು ಏನಾದರೂ ಇದನ್ನ ಪರಿಹರಿಸಬಹುದಾ? ಆಯ್ತು, ಈ ಲೋಹದ ತುಂಡನ್ನ ನುಚ್ಚು ನೂರುಚ್ಚು ಪುಡಿ ಪುಡಿಯಾಗಿ ಮಾಡಿ ಆ ಪುಡಿಯನ್ನ ಸಮುದ್ರಕ್ಕೆ ಎರಚಿ, ಒಂದು ಸಣ್ಣ ದೊಡ್ಡ ತುಂಡು ಉಳಿದಿತ್ತು, ಅದನ್ನ ಹಾಗೆ ಸಮುದ್ರಕ್ಕೆ ಎಸೆದರು. ಆಯ್ತು, ಈಗ ಇದರ ಬಗ್ಗೆ ಯಾರು ಮಾತನಾಡಬೇಡಿ. ಬಟ್ ಪರಮಾತ್ಮನಾದಂತಹ ಶ್ರೀಕೃಷ್ಣನಿಗೆ ತಿಳಿದೇ ಇರೋದೇನಾದ್ರೂ ಇದೆಯಾ? ಆ ಎಸೆದಂತಹ ಪುಡಿಗಳು ಏನಾದವು, ಆ ಸಮುದ್ರ ತೀರದಲ್ಲಿ, ಆ ದ್ವೀಪದಲ್ಲಿಯೇ ಕೆಲ ಬೆತ್ತಗಳಿಗೆ ಹೋಗಿ ಅಂಟ್ಕೊಂಡು ಎರಕ ಬೆತ್ತ ಅಂತ ಹೇಳ್ತಾರೆ ಅದಕ್ಕೆ ವಿಶೇಷವಾಗಿ. ಅದು ಆ ಎರಕ ಬೆತ್ತಗಳಾಗಿ ಬೆತ್ತದ ರೂಪದಲ್ಲಿ ಇವೆ ಅವು. ಬಟ್ ಅದೆಲ್ಲವೂ ಎದರಿಂದ ಆಗ್ಬಿಟ್ಟಿದೆ ಈಗ? ಆ ಕಬ್ಬಿಣದ ಪುಡಿಯಿಂದ ಆಗಿದೆ. ಒಂದು ದೊಡ್ಡ ತುಂಡು, ಸ್ವಲ್ಪ ದೊಡ್ಡ ತುಂಡು ಇತ್ತಲ್ಲ, ಅದೇನಾಯ್ತು, ಅದು ಒಂದು ಮೀನು ನುಂಗ್ತು. ಆ ಮೀನು ನುಂಗಿದ್ದು, ಆ ತುಂಡು ಅದು ಅದರ ಹೊಟ್ಟೆಲಿತ್ತು. ಆ ಮೀನನ್ನ ದೊಡ್ಡ ಮೀನು ನುಂಗ್ತು. ಅದಾದ್ಮೇಲೆ ಒಬ್ಬ ಬೇಡ ಆ ಮೀನನ್ನ ಬಲೆ ಹಾಕಿ ತೆಗೆದ, ಅದರ ಹೊಟ್ಟೆ ಸೀಳ್ ನೋಡಿದಾಗ ಅಲ್ಲೊಂದು ಕಬ್ಬಣ ಏನೋ ಸಿಕ್ತು. ಓ, ಇದು ನನ್ನ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ತನ್ನ ಬಾಣದ ತುದಿಗೆ ಅದನ್ನ ತುಂಬ ಚೂಪಾದಂತಹ ಮೊನೆಯಂತೆ ಮಾಡಿಕೊಂಡು ಅದನ್ನ ಉಪಯೋಗಿಸ್ಲಿಕ್ಕೆ ತಯಾರಾಗಿದ್ದ. ಇದೆಲ್ಲ ಸುಮ್ಮನೆ ಅಕಸ್ಮಾತ್ ಆಗ್ತಾ ಇಲ್ಲ, ಭಗವಂತನ ಯೋಜನೆ ನಡೀತಾ ಇದೆ. ಸೊ ಕೃಷ್ಣ ಇದೆಲ್ಲವೂ ಆತನಿಗೆ ತಿಳಿದಿತ್ತು. ಆತನಿಗೆ ತಿಳಿದೇ ಇರುವಂತಹ ಘಟನೆಗಳು ಯಾವುದೂ ಇಲ್ಲ. ಆದರೂ ಕೂಡ ಇದನ್ನ ಆತ ತಡೆಯಲಿಲ್ಲ. ಆತ ಏನೆಲ್ಲ ಮಾಡಿಲ್ಲ ತನ್ನ ಲೀಲೆಗಳಲ್ಲಿ ತನ್ನ ಭಕ್ತರಿಗೋಸ್ಕರ. ಯಮಲೋಕಕ್ಕೆ ಹೋಗಿ ಪುನರ್ಜೀವಿತಗೊಳಿಸಿಕಾರ ತಂದ ತನ್ನ ಗುರುವಿನ ಮಗನನ್ನ. ಸತ್ತಂತಹ ಆ 6 ಪುತ್ರರನ್ನ ಅಧೋಲೋಕ ಅಂದ್ರೆ ಸುತಲ ಲೋಕಕ್ಕೆ ಹೋಗಿ, ಯಾರವರು 6 ಜನ? ದೇವಕಿ ಪುತ್ರರು. ಅವರನ್ನ ಕರೆತಂದ. ನಂತರ ಆ ಬ್ರಾಹ್ಮಣನ ಮಗ, ನಿಮಗೆ ನೆನಪಿದೆಯಾ? ಇತ್ತೀಚೆಗಷ್ಟೇ ನೋಡಿದ್ವಿ. ಆತ ಎಲ್ಲಿ ಹೋಗ್ಬಿಟ್ಟಿದ್ದ? ಆ ಬ್ರಾಹ್ಮಣನ ಮಕ್ಕಳೆಲ್ಲರೂ ಹೇಳಿ. ಯಮಲೋಕ, ಮಹಾವೈಕುಂಠಕ್ಕೆ ಹೋಗಿದ್ರವರು. ಅಂತಹ ಪ್ರದೇಶದಿಂದ ಅವರನ್ನ ಕರೆತಂದ ತನ್ನ ಭಕ್ತನಿಗೋಸ್ಕರ ಅಸಾಧ್ಯವಾದ ಕಾರ್ಯವನ್ನ ಮಾಡಿದ್ದಾನೆ. ಆತ ಈ ಒಂದು ಶಾಪವನ್ನ, ತನ್ನ ಕುಲಕ್ಕೆ ತತ್ತಿದಂತಹ ಶಾಪವನ್ನ ಆತ ನಿಷ್ಕ್ರಿಯ ಮಾಡ್ಲಿಕ್ಕಾಗೋದಿಲ್ವಾ? ತನ್ನ ಭಕ್ತರ, ತನ್ನ ವಂಶದ ರಕ್ಷಣೆಯನ್ನ ಮಾಡ್ಲಿಕ್ಕಾಗೋದಿಲ್ವಾ? ಏನನ್ಸುತ್ತೆ? ಆದ್ರೆ ಕೃಷ್ಣ ಅದನ್ನ ತಡೆಯಲಿಲ್ಲ. ಯಾಕೆ? ಅದಕ್ಕೆ ಆತನ ಸಮ್ಮತಿ ಇತ್ತು. ಇದೆಲ್ಲ ಆತನ ಯೋಜನೆಯಂತೆ ನಡೀತಾ ಇತ್ತು. ಈ ರೀತಿ ಶಾಪ ದೊರಕಿದೆ ಅಂದ ತಕ್ಷಣನೇ ವಸುದೇವನು ಕೂಡ ಗಂಭೀರನಾಗ್ತಾನೆ.
ಸರಿಸುಮಾರು 125 ವರ್ಷವಾಗ್ತಾ ಬರ್ತಾ ಇದೆ ಶ್ರೀಕೃಷ್ಣನಿಗೆ. ಆತ ವಿಶೇಷವಾಗಿ ಒಮ್ಮೆ ನಾರದರು ಆತನ ಆಸ್ಥಾನಕ್ಕೆ ಬಂದಾಗ ನಾರದರ ಬಳಿ ಹೋಗಿ ಆತ ವಿಶೇಷವಾಗಿ ಜಿಜ್ಞಾಸೆಯನ್ನ ಮಾಡ್ತಾನೆ. ಕರ್ಮ ನಿರ್ಹರಣ, ವ್ಯಕ್ತಿ ಹೇಗೆ ಈ ಜಗತ್ತಿನಲ್ಲಿ ಮಾಡ್ತಾ ಇರೋ ಕರ್ಮಗಳಿಂದ ಮುಕ್ತನಾಗಬಹುದು ಅನ್ನೋ ಒಂದು ಆಧ್ಯಾತ್ಮಿಕ ಜಿಜ್ಞಾಸೆಗಳನ್ನು ಮಾಡ್ತಾನೆ. ವ್ಯಕ್ತಿ ವಿಶೇಷವಾಗಿ ತನ್ನ ಜೀವನಾಂತ್ಯದ ಸಮಯ ಆತನ ಕಣ್ಮುಂದೆ ಕಾಣ್ತಾ ಇದೆ ಅಂದಾಗ ಆತ ಈ ಜೀವನ ಮತ್ತು ಮೃತ್ಯುವಿನ ಆಚೆ ಏನಿದೆ ಅನ್ನೋದನ್ನ ಆತ ಯೋಚಿಸ್ತಾನಲ್ವಾ. ಆ ರೀತಿ ಸಾಮಾನ್ಯ ವ್ಯಕ್ತಿಯಂತೆ ವಸುದೇವ ಈ ರೀತಿ ಜಿಜ್ಞಾಸೆ ಮಾಡ್ದ. ನಾರದರಿಗೆ ಆಶ್ಚರ್ಯ ಆಯಿತು, ಅರೆ ಈತ ನಿತ್ಯ ಶ್ರೀಕೃಷ್ಣನ ಲೀಲೆಯಲ್ಲಿ ಪಾಲ್ಗೊಳ್ಳುವನು, ಶ್ರೀಕೃಷ್ಣನ ತಂದೆ, ಆದರೂ ಕೂಡ ಲೀಲಾ ಪ್ರಭಾವದಲ್ಲಿ ಆತ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಇದರಿಂದ ಜಗತ್ತಿಗೆ ಅನೇಕ ಒಳ್ಳೆ ಒಳ್ಳೆ ಉಪದೇಶಗಳು ದೊರಕುತ್ತೆ ಅಂತ ನಾರದರು ಒಬ್ಬ ಮಹಾನ್ ರಾಜ ಮತ್ತು ಆತನ ಬಳಿ ಬಂದಂತಹ ಅನೇಕ ಋಷಿಗಳ ಒಂದು ವೃತ್ತಾಂತವನ್ನ ವರ್ಣಿಸ್ತಾ ಹೋಗ್ತಾನೆ. ಯಾರು ವರ್ಣಿಸ್ತಾ ಇದ್ದಾರೆ? ಯಾರು ವರ್ಣಿಸ್ತಾ ಇದ್ದಾರೆ? ನಾರದರು ವರ್ಣಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಸಾಕಷ್ಟು ಡೀಟೇಲ್ಸ್ ಇದೆ. ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅದನ್ನ ಪ್ರಶ್ನೆ ಕೇಳ್ತೀನಿ, ಸ್ವಲ್ಪ ಗಮನ ವಹಿಸಿ. ಈ ಲೀಲೆ ತುಂಬಾ ವಿಸ್ತಾರದಲ್ಲಿದೆ, ಅದನ್ನ ಬಹಳ ಸಂಕ್ಷೇಪದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಸ್ವಲ್ಪ ಡೀಟೇಲ್ಸ್ಗೆ ಸ್ವಲ್ಪ ಗಮನ ಕೊಡಿ. ಸೊ 11ನೇ ಸ್ಕಂದದ ಆರಂಭದಲ್ಲಿ ವಸುದೇವ ನಾರದರ ಬಳಿ ಹೋಗಿ ಜಿಜ್ಞಾಸೆ ಮಾಡಿದಾಗ ನಾರದರು ಒಬ್ಬ ರಾಜ, ನಿಮಿ ಅನ್ನೋ ಒಬ್ಬ ರಾಜ, ಆತ ನವಯೋಗ್ಯೇಂದ್ರರು 9 ಅವಧೂತ ಋಷಿಗಳವರು, ಕೃಷ್ಣನ ಪರಮ ಭಕ್ತರವರು. ಅವರು ಆತನ ಕಣ್ಮುಂದೆ ದೈವ ಪ್ರೇರಣೆಯಂತೆ ಅವರೇ ಪ್ರಕಟರಾದಾಗ ಅವರನ್ನ ಸ್ವಾಗತಿಸಿ ಅವರಿಗೆ ವಿಶೇಷವಾದ 9 ಪ್ರಶ್ನೆಗಳನ್ನ ಕೇಳದ ನಿಮಿ. ಒಂದೊಂದು ಪ್ರಶ್ನೆ ಎಷ್ಟು ಆದರ್ಶವಾಗಿದೆ. ಇದನ್ನ ನೀವು 11ನೇ ಸ್ಕಂದದಲ್ಲಿ ಕಲಿತೀರಾ, ಬಹಳ ವಿಶೇಷವಾಗಿ ಬರುತ್ತೆ. ಸೊ ಅದೆಲ್ಲವನ್ನ ನಾರದರು ವರ್ಣಿಸ್ತಾ ಇದ್ದಾರೆ. ಆ ನಿಮಿ ರಾಜ ಆ ನವಯೋಗೇಂದ್ರರಿಗೆ ಒಂದೊಂದು ಪ್ರಶ್ನೆಯನ್ನ ಕೇಳದ, ಆ ಪ್ರಶ್ನೆಗಳು ಏನು ಕೇಳು, ಅದಕ್ಕೆ ಉತ್ತರ ಏನು ಹೇಳಿದ್ರು ಕೇಳು ಅಂತ ಹೇಳಿ ಅವರು ವರ್ಣಿಸ್ತಾ ಹೋಗ್ತಾರೆ. ಹೀಗೆ ನಾರದರು ಆ ಉಪದೇಶಗಳನ್ನು ನೀಡಿದ ನಂತರ ವಸುದೇವ ಒಂದು ರೀತಿ ಆತನಿಗೆ ಮನಸ್ಸಿನಲ್ಲಿ ಶಾಂತಿ ಅಥವಾ ಸಾಂತ್ವನವಾಗ್ತದೆ. ಆದರೆ ಘಟನೆಗಳು ಮುಂದೆ ನಡೆಯೋವಿವೆ. ವಿಶೇಷವಾಗಿ ದ್ವಾರಕೆಯಲ್ಲಿ ಒಂದು ದಿನ ಎಲ್ಲ ದೇವತೆಗಳು ಕೂಡ ಬಂದರು. ಬ್ರಹ್ಮ, ಇಂದ್ರ, ಚಂದ್ರ, ವರುಣ, ವಾಯು, ಅನೇಕ ದೇವತೆಗಳು, ಪ್ರಜಾಪತಿಗಳು ಕೂಡ ದ್ವಾರಕೆಗೆ ಬಂದಿದ್ದಾರೆ. ಅವರೆಲ್ಲರೂ ಬಂದು ಶ್ರೀಕೃಷ್ಣನ ಮುಂದೆ ಕೈ ಜೋಡಿಸಿ ಆತನ ಅದ್ಭುತ ರೂಪವನ್ನ ವೀಕ್ಷಿಸ್ತಾ ಆತನಿಗೆ ಅನೇಕ ಉತ್ತಮ ಉಡುಗೊರೆಗಳನ್ನು ಅರ್ಪಿಸ್ತಾರೆ. ಸ್ವರ್ಗದಿಂದ, ದೇವಲೋಕದಿಂದ, ಬ್ರಹ್ಮಲೋಕದಿಂದ ಅನೇಕ ಉಡುಗೊರೆಗಳನ್ನು ತರ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿತ್ತು, ಯಾಕಂದ್ರೆ ದ್ವಾರಕೆಯಲ್ಲಿ ಕೃಷ್ಣನನ್ನ ಕಾಣಲಿಕ್ಕೆ ವಿವಿಧ ಲೋಕಗಳಿಂದ ಜನ ಬರ್ತಾ ಇದ್ರು. ಸೊ ಬ್ರಹ್ಮ ಈ ಒಂದು ಸಮಯದಲ್ಲಿ ಬಂದಾಗ ಆತ ಕೆಲ ವಿಶೇಷ ಮಾತುಗಳನ್ನು ಹೇಳ್ತಾನೆ. ಯಾರಾದ್ರೂ ಓದ್ತೀರಾ ಬ್ರಹ್ಮ ಏನು ಹೇಳ್ದ ಅಂತ? ನೀವು ನಮ್ಮ, ಇಲ್ಲಿಂದ ಓದಿ, ಯಾರಾದ್ರೂ ಓದ್ತೀರಾ? ಓದ್ಲಾ ಪ್ರಭುಜಿ? ಓದಿ. ನೀವು ನಮ್ಮ ವಿನಂತಿಯನ್ನು ಈಡೇರಿಸಿದ್ದೀರಿ. ನಿಮ್ಮ ಲೀಲೆಗಳನ್ನು ಕೊಂಡಾಡುವ ಮೂಲಕ ಜನರು ಈ ಯುಗದ ಅಜ್ಞಾನದ ಅಂಧಕಾರವನ್ನು ಸುಲಭವಾಗಿ ದಾಟುತ್ತಾರೆ. ನೀವು ಯದುವಂಶದಲ್ಲಿ 125 ವರ್ಷಗಳನ್ನು ಕಳೆದಿದ್ದೀರಿ. ಸೊ ಬ್ರಹ್ಮ ಆತ ಮುಂದೆ ಕೃಷ್ಣನ ಮುಂದೆ ಕೈ ಜೋಡಿಸ್ತಾ ನಮ್ಮ ಏನು ವಿನಂತಿಗಳಿದ್ದು ನೆನಪು ಮಾಡ್ಕೊಳ್ಳಿ. ಬ್ರಹ್ಮನೇ ಆ ವಿನಂತಿಯನ್ನ ಶ್ವೇತದ್ವೀಪದ ತೀರದಲ್ಲಿ ಎಲ್ಲ ದೇವತೆಗಳ ಜೊತೆ ಹೋಗಿ ಆ ವಿನಂತಿಯನ್ನ ಸಲ್ಲಿಸಿದ್ದ. ಭೂಮಿ ಒಂದು ಹಸುವಿನ ರೂಪದಲ್ಲಿ ಆತನ ಮುಂದೆ ಅಂಗಲಾಚ್ತಾ ಬಂದಿದ್ಲು. ದುಷ್ಟರ ಭಾರವನ್ನ ತಡೆಯಲಿಕ್ಕಾಗ್ತಾ ಇಲ್ಲ ಸ್ವಾಮಿ ಅಂತ ಹೇಳಿದ್ಲು. ಬ್ರಹ್ಮ ಆ ವಿಷ್ಣುವೇ ಗೋಚರಿಸ್ಬೇಕು ಅಂತ ಹೇಳಿ ಆ ಶ್ವೇತದ್ವೀಪದ ತೀರಕ್ಕೆ ಹೋಗಿದ್ದ. ನಮ್ಮೆಲ್ಲ ವಿನಂತಿಯನ್ನ ನೀವು ಸಂಪೂರ್ಣವಾಗಿ ಈಡೇರಿಸಿದ್ದೀರಿ ಪ್ರಭು. ದಯವಿಟ್ಟು ಈಗ ನಿಮ್ಮ ಈ ಲೀಲೆಗಳ ವರ್ಣನೆ ಏನಿದೆ, ಈ ಲೀಲೆಗಳನ್ನ ಕೊಂಡಾಡೋದ್ರ ಮೂಲಕ ಜನ ಮುಂಬರುವಂತಹ ಎಲ್ಲ ಪೀಳಿಗೆಗಳು, ಅಂದ್ರೆ ಅಪ್ ಟು ಕರೆಂಟ್ ಟುಡೇ, ಇವತ್ತಿನವರೆಗೆ ಅಥವಾ ಇನ್ನು ಮುಂದೆ ಬರುವಂತಹ ಎಲ್ಲ ಪೀಳಿಗೆಗಳು, ಕಲಿಯುಗದುದ್ದಕ್ಕೂ ಕೂಡ ಜನರೆಲ್ಲರೂ ಈ ಲೀಲೆಗಳನ್ನ ಕೇಳ್ತಾನೇ ಉದ್ಧಾರ ಆಗಬಹುದು. ಈ ಜಗತ್ತು
ಪುನೀತವಾಗಬಹುದು. ಈ ಲೀಲೆಗಳನ್ನು ನೀವು ಪ್ರದರ್ಶಿಸಿ ಜಗತ್ತಿಗೆ ತತ್ಕ್ಷಣದಲ್ಲಿ ಅಷ್ಟೇ ಅಲ್ಲ, ಮುಂಬರುವಂಥ ಎಲ್ಲ ಪೀಳಿಗೆಗಳಿಗೆ ಮಹಾ ಉಪಕಾರ ಮಾಡಿದ್ದೀರಾ. ನೆನಪಿಟ್ಕೊಳ್ಳಿ, ಕಲಿಯುಗದ ಪ್ರಾರಂಭ ಅಥವಾ ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣ ಪ್ರಕಟನಾದ. ಆತನ ಲೀಲೆಗಳು 125 ವರ್ಷಗಳ ಕಾಲ ಇತ್ತು. ಸೊ ಶ್ರೀಕೃಷ್ಣನ ಉಪಸ್ಥಿತಿಯಲ್ಲಿ ಒಮ್ಮೆ ಕುರುಕ್ಷೇತ್ರದಲ್ಲಿ ಕಲಿಪುರುಷ, ನಿಮ್ಗೆ ನೆನಪಿದೆಯಾ? ಕುರುಕ್ಷೇತ್ರದಲ್ಲಿ ಕೃಷ್ಣ ಅನೇಕ ಭಕ್ತರನ್ನ ಭೇಟಿಯಾಗಿದ್ದ ಒಂದು ಪ್ರಸಂಗ ನೋಡಿದ್ವಿ. ಯಾರ್ಯಾರನ್ನ ಭೇಟಿಯಾಗಿದ್ದ ನೆನಪಿದೆಯಾ? ಒಂದು ಚರ್ಚೆ ಬಂದಿತ್ತಲ್ಲ, ಯಾರ್ಯಾರನ್ನ ಭೇಟಿಯಾಗಿದ್ದ ಅಲ್ಲಿ? ಸೂರ್ಯಗ್ರಹಣ. ಹೌದು, ಅದೇ ಪ್ರಸಂಗ. ಪಾಂಡವರು, ಗೋಪಿಕಾ ವೃಂದಾವನ. ಪಾಂಡವರು ವಿಶೇಷವಾಗಿ, ಅಷ್ಟೇ ಅಲ್ಲದೆ ವೃಂದಾವನದ ಭಕ್ತರು ಅವರೆಲ್ಲರೂ ಬಂದಿದ್ರಲ್ವಾ ಅಲ್ಲಿ. ಆ ಒಂದು ಸಮಯದಲ್ಲಿ ಸಾಕ್ಷಾತ್ ಕಲಿಯುಗದ ವ್ಯಕ್ತಿ ರೂಪ ಕಲಿಪುರುಷನು ಕೂಡ ಕೃಷ್ಣನ ಬಳಿ ಬರ್ತಾನೆ. ಯಾರಿಗೂ ಕಾಣದೇ ಇರೋ ರೂಪದಲ್ಲಿ ಬಂದು ಕೃಷ್ಣನ ಬೇಡ್ಕೊಳ್ತಾನೆ, ಸ್ವಾಮಿ, ಕಾಲಚಕ್ರದಲ್ಲಿ ನನಗೂ ಪ್ರಭಾವಕ್ಕೆ ಸಮಯ ಬರ್ತಾ ಇದೆ, ಏನ್ ಮಾಡೋಣ? ನೀವಿರುವಾಗ ನಾನು ಎಂದೂ ಕೂಡ ನಿಮ್ಮ ಮುಂದೆ ನನ್ನ ಪ್ರಭಾವವನ್ನು ತೋರಿಸ್ಲಿಕ್ಕೆ ಆಗೋದೇ ಇಲ್ಲ, ನಾನೇನು ಮಾಡಲಿ? ಕೃಷ್ಣ ಹೇಳ್ದ, ನನ್ನ ಲೀಲೆಗಳು ಮುಕ್ತಾಯವಾಗುವವರೆಗೆ ನೀನು ಇಲ್ಲಿ ಪ್ರಭಾವವನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯದಲ್ಲಿ ಆಗುತ್ತೆ ಅಂತ ಹೇಳಿದ್ದ. ಸೊ ದ್ವಾಪರ ಅಂತ್ಯವಾಗ್ತಾ ಇದೆ. ಕಾಲಚಕ್ರದಲ್ಲಿ ಮುಂಬರುವ ಯುಗ ಯಾವುದು? ಕಲಿಯುಗ. ಆ ಕಲಿಯುಗದ ಲಕ್ಷಣಗಳು ಕಾಣಿಸ್ಕೊಳ್ಬೇಕು. ಅದು ಜೀವಿಗಳು ವಿಕಾಸಗೊಳ್ಳುವಂತಹ ಒಂದು ಕಾಲಕ್ರಮ ಅಥವಾ ಚಕ್ರ. ಅದು ಭಗವಂತನೇ ಮಾಡಿರುವಂತಹ ಪ್ರಕೃತಿಯ ನಿಯಮ. ಅದು ಮುನ್ನಡಿಬೇಕು. ಕೃಷ್ಣನ ಅವತಾರ ಅದು ಪ್ರಕೃತಿಯ ನಿಯಮವನ್ನು ಉಲ್ಲಂಘಿಸೋದಿಲ್ಲ, ಬಟ್ ಆ ನಿಯಮದೊಳಗೆ ಬಂದು ಎಲ್ಲ ಜೀವಿಗಳನ್ನ ಅದರಿಂದ ಮೇಲೆತ್ತಿ ಕರೆದೊಯ್ಯುತ್ತೆ ಭಗವಂತನ ಲೀಲೆಗಳು. ಸೊ ನೀವು ಯದುವಂಶದಲ್ಲಿ ಈ ರೀತಿಯಾಗಿ ಲೀಲೆಗಳನ್ನು ತೋರಿಸ್ತಾ ಮುಂಬರುವ ಎಲ್ಲ ಪೀಳಿಗೆಗಳಿಗೆ ಮಹಾನ್ ಉಪಕಾರ ಮಾಡಿದ್ದೀರಾ. ನಮ್ಮ ಏನು ಇಚ್ಛೆಗಳಿದ್ವು ಅವೆಲ್ಲವೂ ಪೂರ್ತಿಯಾಗಿವೆ. ನಿಮ್ಮ ಸ್ವೇಚ್ಛೆಯಂತೆ ನೀವು ನಿಮ್ಮ ಮುಂದಿನ ಕಾರ್ಯವನ್ನು ಕೈಗೊಳ್ಳಿ ಅಂತ ಬ್ರಹ್ಮ ಶ್ರೀಕೃಷ್ಣನಿಗೆ ಹೇಳ್ದ. ಸದಾ ನಮ್ಮನ್ನು ರಕ್ಷಿಸಿ ಅಂತನೂ ಕೂಡ ಪ್ರಾರ್ಥನೆಯನ್ನ ಬೇಡ್ಕೊಂಡ. ಅದನ್ನು ಕೇಳಿ ಶ್ರೀಕೃಷ್ಣ ಹೇಳ್ತಾನೆ, ಇದೆಲ್ಲ ಆ್ಯಕ್ಚುಲಿ ಸಾಕಷ್ಟು ಶ್ಲೋಕಗಳಲ್ಲಿ ವರ್ಣನೆ ಬರ್ತದೆ. ನಾನು ಶ್ಲೋಕ ತೋರಿಸ್ದೆ, ಡೈರೆಕ್ಟ್ ನೇರವಾಗಿ ವರ್ಣನೆನೇ ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣ ಹೇಳ್ತಾನೆ, ನಿಮ್ಮ ಈ ಒಂದು ಪ್ರಾರ್ಥನೆಯನ್ನು ನಾನು ತಿಳ್ಕೊಂಡಿದ್ದೀನಿ. ನನ್ನ ಕುಲದವರನ್ನು ನಾನು ಕರೆದುಕೊಂಡು ಹೋಗದೆ ನಾನು ಅವರ ಮುಂಚೆನೆ ನಾನು ನನ್ನ ಧಾಮಕ್ಕೆ ಮರಳಿದ್ರೆ ಅವರು ನನ್ನ ವಿರಹದಲ್ಲಿ ಹುಚ್ಚರಾಗ್ತಾರೆ. ಅವರು ಅತ್ಯಂತ ಶಕ್ತಿಶಾಲಿಗಳು, ಹೌದಲ್ವಾ? ಯಾರು? ಅವರನ್ನ ನಾನು ಕರೆದುಕೊಂಡು ಹೋಗದೆ ನಾನೊಬ್ನೇ ಹೋದ್ರೆ, ನಾನು ಮುಂಚಿತವಾಗಿ ಹೋದ್ರೆ ವಿರಹದಲ್ಲಿ ಅವರು ಒಂದು ರೀತಿ ಆ ವಿರಹವನ್ನ ತಡೆಯಲಾರದೆ ಈ ಭೂಮಿಯಲ್ಲಿ ಅನೇಕ ರೀತಿಯ ತೊಂದರೆಗಳನ್ನುಂಟು ಮಾಡಬಹುದು ಅವರು. ಹಾಗಾಗಿ ನಾನು ಅವರನ್ನು ಕೂಡ ಕರೆದುಕೊಂಡು ಹೋಗಬೇಕು. ಅದು ಪ್ರಾರಂಭ ಆಗಿದೆ. ಹೇಗ್ ಪ್ರಾರಂಭ ಆಗಿದೆ? ಪ್ರಾರಂಭ ಹೇಗಾಗಿತ್ತು? ಶಾಪ ಆಗ್ಲೇ ಪ್ರಾರಂಭ ಆಗ್ಬಿಟ್ಟಿದೆ ಅಲ್ವಾ? ಆಗ್ಲೇ ಅದ್ರ ಪ್ರಾರಂಭ ಆಗಿದೆ, ಯೋಜನೆ ಆಗ್ಲೇ ಕಾರ್ಯ ಆಗ್ತಾ ಇದೆ. ಆ ಸಮಯದಲ್ಲಿ ದ್ವಾರಕೆಯಲ್ಲಿ ಅನೇಕ ರೀತಿಯ ಉಪದ್ರವ ಅಥವಾ ಅನಿಷ್ಟಗಳು ಕಾಣ್ತಾ ಇತ್ತು. ಗ್ರಹಣ ಅಥವಾ ಅಲ್ಲ, ಏನ್ ಹೇಳ್ತಾರೆ, ಅನೇಕ ಅಮಂಗಳ ಅಶುಭ ಚಿಹ್ನೆಗಳು ಕಾಣ್ತಾ ಇತ್ತು. ಹೇಳ್ಬೇಕಂದ್ರೆ ದ್ವಾರಕೆ ಅನ್ನೋದು ಅದು ಸರ್ವಮಂಗಳಕರ. ಅಲ್ಲಿ ಭಗವಂತನ ಯೋಜನೆಯಿಂದನೇ ಈ ರೀತಿಯಾದ ಅಪಶಕುನಗಳು ಕಂಡು ಅದನ್ನ ಕಂಡು ಜನ ಭಯಭೀತರಾದರು. ಆ ಸಮಯದಲ್ಲಿ ಯದುವಂಶೀಯರಿಗೆ ಏನೋ ಒಂದು ವಿಪತ್ತು ಮುಂದೆ ಬರೋದಿದೆ ಅಂತ ಅವ್ರಿಗೂ ಕೂಡ ಭಯ ಆಗ್ತಾ ಇದೆ. ಆ ಸಮಯದಲ್ಲಿ ವಿಶೇಷವಾಗಿ ಈ ಒಬ್ಬ ಭಕ್ತ, ಈ ವಿಪತ್ತು ಇದು ಕೃಷ್ಣನ ಯೋಜನೆಯಂತೆಯೇ ನಡೀತಾ ಇದೆ, ಆತನಿಗೆ ಸ್ಪಷ್ಟವಾಗಿ ಗೊತ್ತು. ಈ ಭಕ್ತ ಯದುವಂಶೀಯರಲ್ಲೆಲ್ಲರಲ್ಲೂ ಕೂಡ ಕೃಷ್ಣನ ಅತ್ಯಂತ ಪ್ರಿಯ. ಕೃಷ್ಣನ ಪಾದಕ್ಕೆ ಹೋಗಿ ಆತ ಎರಿಗೆ ಅಳ್ತಾನೆ. ಯಾರೀತ? ಉದ್ಧವ. ಉದ್ಧವ.
ಹಿಂದೆ ಕೂಡ ಕೆಲ ವರ್ಣನೆಗಳಲ್ಲಿ ನೋಡಿದ್ದೀವಿ. ಉದ್ಧವ ಎಲ್ಲ ದ್ವಾರಕೆ ಭಕ್ತರಲ್ಲಿ ಈತ ಕೃಷ್ಣನ ಅತ್ಯಂತ ಪ್ರಿಯ. ಆತ ಹೋಗಿ ಕೃಷ್ಣನಿಗೆ ವಿಶೇಷವಾಗಿ ಅಳಲನ್ನ ಹೇಳ್ಕೊಳ್ತಾನೆ. ಆ ಅಳಲನ್ನ ಹೇಳ್ಕೊಂಡಾದ್ಮೇಲೆ ಕೃಷ್ಣ ಅವನಿಗೆ ವಿಶೇಷವಾಗಿ ಉಪದೇಶವನ್ನ ನೀಡ್ತಾನೆ. ನೀನು ಹೇಗೆ ಈ ಜಗತ್ತನ್ನು ಕಾಣಬೇಕು, ಈ ಜಗತ್ತಿನಲ್ಲಿ ಜೀವಿಸುವಾಗ ಹೇಗೆ ಒಬ್ಬ ಜೀವಾತ್ಮ ವ್ಯವಹರಿಸಬೇಕು, ಅಷ್ಟೇ ಅಲ್ಲದೆ ಜ್ಞಾನದ ಅನುಶೀಲನೆ, ಅನೇಕ ಆಧ್ಯಾತ್ಮಿಕ ಮಾರ್ಗಗಳು, ಕರ್ಮ, ಜ್ಞಾನ, ಭಕ್ತಿ, ಇವೆಲ್ಲವೂ ಕೂಡ ಜೀವಾತ್ಮನನ್ನ ಈ ಸಂಸಾರ ಚಕ್ರದಿಂದ ಮುಕ್ತ ಮಾಡುವಂಥವು. ಅದರಲ್ಲಿ ಪ್ರತಿಯೊಂದು ಮಾರ್ಗದ ವರ್ಣನೆ, ಯಾವುದು ಶ್ರೇಷ್ಠ, ಇವೆಲ್ಲವನ್ನು ಕೂಡ ಶ್ರೀಕೃಷ್ಣ ವರ್ಣಿಸ್ತಾ ಒಂದು ಗೀತೆಯನ್ನೇ ಹೇಳ್ದ. ಇದಕ್ಕೆ ಉದ್ಧವ ಗೀತೆ ಅಂತ ಹೇಳ್ತಾರೆ. ಪ್ರಸಿದ್ಧ, ಬಹಳ ಪ್ರಸಿದ್ಧ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಹೇಳಿದ ಭಗವದ್ಗೀತೆ, ಶ್ರೀಮತ್ ಭಗವದ್ಗೀತೆ. ಅದೇ ಉದ್ಧವನಿಗೆ ದ್ವಾರಕೆಯಲ್ಲಿ ಹೇಳಿದ ಅದೇನು? ಉದ್ಧವ ಗೀತೆ. ಇದು ತತ್ವ ವಿಚಾರಗಳಲ್ಲಿ ಭಗವದ್ಗೀತೆಗಿಂತ ಇನ್ನೂ ಸಾಕಷ್ಟು ಗಹನವಾಗಿ, ಆಳವಾಗಿ ಚರ್ಚಿಸುತ್ತೆ, ಇನ್ನೂ ವಿಸ್ತಾರವಾಗಿದೆ. ಸರಿಸುಮಾರು 22 ಅಧ್ಯಾಯಗಳಿದೆ ಈ ಒಂದು ಉದ್ಧವ ಗೀತೆಯಲ್ಲಿ. ತತ್ವ ವಿಚಾರದಲ್ಲಿ ಇದು ಬಹಳ ವಿಸ್ತಾರವಾದದ್ದು, ಅಧಿಕೃತವಾದದ್ದು. ಈ ಉದ್ಧವ ಗೀತೆಯನ್ನೆಲ್ಲ ಕೇಳಿದ ಮೇಲೆ ಹೇಗೆ ಅರ್ಜುನ ತನ್ನ ಒಂದು ವಿಶೇಷ ಭಾವನೆಗಳನ್ನು ವ್ಯಕ್ತಪಡಿಸಿದ್ನೋ ಹಾಗೆ ಉದ್ಧವನು ಹೇಳ್ತಾನೆ. ಓದ್ತೀರಾ? ಬೇರೆಯವರು ಓದಿ ಉದ್ಧವ ಏನ್ ಹೇಳ್ದ. ನಾನು ಉದ್ಧವ ಗೀತೆ ವರ್ಣನೆ ಮಾಡ್ಲಿಕ್ಕೆ ಹೋಗಲ್ಲ. ಪ್ರಭುಜಿ, ಓದಿ. ಎಸ್, ಉದ್ಧವ ಏನ್ ಹೇಳ್ದ. ನನ್ನ ಅಜ್ಞಾನವು ವಿನಾಶವಾಯಿತು. ನೀವು ಕರುಣೆಯಿಂದ ಜ್ಞಾನವನ್ನು ಕರುಣಿಸಿದ್ದೀರಿ. ಇಂತಹ ಸ್ವಾಮಿಯನ್ನು ಯಾರು ತಾನೇ ತೊರೆಯುತ್ತಾರೆ? ಕುಟುಂಬದ ಮೇಲಿನ ಮಮತೆಯ ಬಂಧನವು ಕಡಿತಗೊಂಡಿದೆ. ನಿಮ್ಮ ಕಮಲ ಪಾದಗಳಲ್ಲಿ ನನಗೆ ನಿರಂತರ ಅನನ್ಯ ಭಕ್ತಿ ಇರಲು ನಾನು ಏನು ಮಾಡಬೇಕು ಎಂದು ದಯವಿಟ್ಟು ಉಪದೇಶಿ. ಧನ್ಯವಾದ. ಸೊ ಉದ್ಧವ ಕೇಳ್ತಾ ಇದ್ದಾನೆ, ನನಗೆ ಸ್ಪಷ್ಟವಾಗಿ ತಿಳಿಯಿತು ಶ್ರೀಕೃಷ್ಣ, ವಾಸ್ತವ ತತ್ವಗಳು, ಸತ್ಯ ಏನು ಅನ್ನೋದು. ನೀನು, ನಿನ್ನ ಭಕ್ತಿ, ಇದು ಮಾತ್ರ ಸತ್ಯ. ಉಳಿದೆಲ್ಲವೂ ಕೂಡ ತಾತ್ಕಾಲಿಕ. ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಮೊನ್ನೆ ಕೂಡ, ತಾತ್ಕಾಲಿಕ ಸತ್ಯ, ಶಾಶ್ವತ ಸತ್ಯ ಅಂತ. ಇಲ್ಲೇ ಚರ್ಚೆ ಮಾಡಿದ್ವಾ? ಇಲ್ಲೇ ಹೇಳಿದ್ನು, ನೆನಪಿಲ್ಲ. ಈ ಜಗತ್ತು ತಾತ್ಕಾಲಿಕ ಸತ್ಯ, ಇದು ಸುಳ್ಳಲ್ಲ. ಐ ಥಿಂಕ್ ವೇದಗಳ ಬಂದಿತ್ತಲ್ವಾ? ಬಂದಿತ್ತು, ಕರೆಕ್ಟ್. ಓಕೆ, ಹಾಗಿದ್ರೆ ಅದರ ವರ್ಣನೆ ಬೇಕಿಲ್ಲ ಅಷ್ಟೊಂದು ಇಲ್ಲಿ. ಸೊ ಶ್ರೀಕೃಷ್ಣ ಭಕ್ತಿ ಮತ್ತು ತನ್ನ ವಿಶೇಷ ಮಹಿಮೆಗಳನ್ನೆಲ್ಲ ಇದರಲ್ಲಿ ವರ್ಣಿಸಿದ ಮೇಲೆ ಆ ಸತ್ಯ ಮಾತುಗಳಿಂದ, ತತ್ವಗಳಿಂದ ಸ್ಪಷ್ಟತೆಯನ್ನ ಪಡೆದಂತಹ ಉದ್ಧವ, ಶ್ರೀಕೃಷ್ಣ ನಿನ್ನ ಸ್ಮರಣೆ, ನಿನ್ನ ಸೇವೆ, ನಿನ್ನ ಅನನ್ಯ ಭಕ್ತಿ ಮಾತ್ರ ನಾನು ಆಶಿಸ್ತೀನಿ, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಕೇಳ್ತಾನೆ. ನಿಮ್ಮ ಆಜ್ಞೆ ಏನು ಅಂತ ಕೇಳ್ತಾನೆ. ಶ್ರೀಕೃಷ್ಣ ವಿಶೇಷವಾಗಿ ಒಂದು ಆಜ್ಞೆಯನ್ನ ಉದ್ಧವನಿಗೆ ನೀಡಿದ. ಶ್ರೀಕೃಷ್ಣ ಹೇಳ್ತಾನೆ, ನಾನು ನನ್ನ ಲೀಲೆಗಳಲ್ಲಿ ನನ್ನ ಭಕ್ತರು ಎಲ್ಲೆಲ್ಲಿದ್ರೂ ಎಲ್ಲ ಕಡೆ ನಾನೇ ಹೋಗಿ ಅವರ ಆ ಇಚ್ಛೆಗಳನ್ನು ಪೂರ್ತಿ ಮಾಡಿದೆ. ವೃಂದಾವನದಲ್ಲಿ ನನ್ನ ಭಕ್ತರ ಇಚ್ಛೆಯನ್ನು ಪೂರ್ತಿ ಮಾಡಿದೆ. ನಂತರ ಮಥುರೆ, ದ್ವಾರಕೆ, ನಂತರ ಹಸ್ತಿನಾಪುರ, ಇಂದ್ರಪ್ರಸ್ಥ, ನಂತರ ನನ್ನನ್ನು ಕಾಣಲಿಕ್ಕೆ ಬಯಸ್ತಾ ಇದ್ದಂತಹ ಮಿಥಿಲೆಯಲ್ಲಿರುವಂತಹ ಭಕ್ತರು, ನೆನಪು ಮಾಡ್ಕೊಡಿ, ಶ್ರುತದೇವ ಬಹುಲಾಶ್ರು ಅತ್ಯಂತ ದೂರದಲ್ಲಿದ್ರು ಅವರು, ಅವರ ಬಳಿ ಕೃಷ್ಣ ಖುದ್ದಾಗಿ ಹೋದ. ಆನಂತರ ಆತನನ್ನ ಕಾಣಲಿಕ್ಕೆ ಅಂತ ಹೇಳಿ ಮಹಾವಿಷ್ಣು ಮಹಾವೈಕುಂಠದಲ್ಲಿ ಕೂತಿದ್ದ, ವಿಶೇಷವಾದಂತಹ ಕಾರ್ಯವನ್ನು ಮಾಡಿದ್ದ. ಕೃಷ್ಣ ಆತನಿಗೆ ಹೋಗಿ ದರ್ಶನ ನೀಡಿ ಬಂದ. ನಂತರ ಯಮಲೋಕಕ್ಕೆ ಹೋದ, ನಂತರ ಸುತಲ ಲೋಕಕ್ಕೆ ಹೋದ, ಸ್ವರ್ಗಕ್ಕೆ ಹೋದ, ಇಂದ್ರನನ್ನು ಕೂಡ ಭೇಟಿ ಮಾಡಿ ಬಂದ ಆ ಪಾರಿಜಾತ ಪ್ರಸಂಗದಲ್ಲಿ. ಸೊ ಅನೇಕ ಕಡೆ ಕೃಷ್ಣ ಪ್ರಯಾಣಿಸಿ ತನ್ನ ಭಕ್ತರನ್ನೆಲ್ಲ ಆತ ಸಂತುಷ್ಟಿಗೊಳಿಸಿದ್ದ. ಆದರೆ ನನ್ನನ್ನು ಹಾತೊರಿತಾ ಇರೋ ಇನ್ನೊಬ್ಬ ಭಕ್ತರನ್ನ ನಾನು ಭೇಟಿಯಾಗಿಲ್ಲ. ಆ ಭಕ್ತರಿರುವುದು ಬದರಿಕಾಶ್ರಮದಲ್ಲಿ. ಅವರು ನನಗೋಸ್ಕರ ಕಾಯ್ತಾ ಇದ್ದಾರೆ. ಉದ್ಧವ, ದಯವಿಟ್ಟು ನನ್ನ ಲೀಲಾ ಸಮಯ ಈಗ ಪೂರ್ತಿ ಆಗ್ತಾ ಬರ್ತಾ ಇದೆ, ನೀನು ನನ್ನ ಸಂದೇಶವನ್ನು ತೆಗೆದುಕೊಂಡು ನೀನು ಎಲ್ಲಿ ಹೋಗಬೇಕು? ಬದರಿಕಾಶ್ರಮ. ಅಲ್ಲಿ ಯಾರಿದ್ದಾರೆ? ನರನಾರಾಯಣ ಋಷಿಗಳಿದ್ದಾರೆ.
ಕೇವಲ ಅವರಷ್ಟೇ ಅಲ್ಲ, ಅನೇಕ ಭಕ್ತರು ತಪಸ್ವಿಗಳಿದ್ದಾರೆ. ನನ್ನನ್ನ ಹಾತೊರಿತ ಅವರು ಭಕ್ತಿ ತಪಸ್ಸು ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಪೂರ್ತಿ ಜಗತ್ತಿನ ಕಲ್ಯಾಣಕ್ಕೆ ಅಂತ ತಪಸ್ಸು ಮಾಡ್ತಾ ಇದ್ದಾರೆ. ಈಗಲೂ ಇದ್ದಾರೆ ನರನಾರಾಯಣ ಋಷಿಗಳು. ಕಾಣುವಂತಹ ವ್ಯಕ್ತಿ ಆ ದೃಷ್ಟಿ ಬೇಕಷ್ಟೆ. ಸೊ ಹೀಗೆ ಅವರನ್ನ ನೀನು ದಯವಿಟ್ಟು ಹೋಗಿ ಭೇಟಿ ಮಾಡು, ಅವರಿಗೆ ನನ್ನ ಸಂದೇಶವನ್ನ ನೀಡು, ನೀನು ಇದನ್ನು ಮಾಡಬಲ್ಲೆ ಅಂತ ಹೇಳಿ ಉದ್ಧವನಿಗೆ ಶ್ರೀಕೃಷ್ಣ ಹೇಳಿದಾಗ ಉದ್ಧವ ನಿಜವಾಗಿಯೂ ನಾನು ಆ ಸೇವೆಯನ್ನು ಮಾಡ್ತೇನೆ, ದಾಸೋಸ್ಮಿ ಅಂತ ಹೇಳಿ ಮುಂದೆ ನಡೀತಾನೆ. ಶ್ರೀಕೃಷ್ಣ ಇದಾದ ಮೇಲೆ ವಿಶೇಷವಾಗಿ ಆ ಘಟನೆಗಳು ನಡೀತಾ ಇವೆ. ಆ ಯಾದವರನ್ನೆಲ್ಲ ಉದ್ದೇಶಿಸಿ ಕೃಷ್ಣ ಹೇಳ್ತಾ ಇದ್ದಾನೆ, ಎಷ್ಟೊಂದು ಅಪಶಕುನಗಳು ಕಂಡಿದ್ವಲ್ವಾ, ಆಕಾಶದಲ್ಲಿ, ಭೂಮಿಯಲ್ಲಿ, ಸುತ್ತಮುತ್ತಲೂ, ತಮ್ಮ ದೇಹದಲ್ಲೂ ಕೂಡ ಅನೇಕ ರೀತಿಯ ಅಪಶಕುನಗಳನ್ನು ಕಾಣ್ತಾ ಇದ್ದಾರೆ. ಇವೆಲ್ಲವನ್ನ ಶ್ರೀಕೃಷ್ಣ ತಿಳಿದು ಆತ ಯಾದವರಿಗೆ ಹೇಳ್ತಾ ಇದ್ದಾನೆ, ಇವೆಲ್ಲವೂ ಕೂಡ ಮುಂಬರುವಂತಹ ಮೃತ್ಯುವಿನ ಸಂಕೇತ. ಈ ಜಾಗದಲ್ಲಿ ಒಂದು ಮಹಾನ್ ವಿಪತ್ತು ಬರಬಹುದು. ಬನ್ನಿ, ನಾವೆಲ್ಲರೂ ಕೂಡ ಹತ್ತಿರದಲ್ಲಿರುವಂತಹ ತೀರ್ಥಕ್ಷೇತ್ರವಾದಂತಹ ಆ ಪ್ರಭಾಸಕ್ಕೆ ಹೋಗೋಣ, ಆ ಪ್ರಭಾಸಕ್ಕೆ ಹೋಗೋಣ. ಬಟ್ ಮಹಿಳೆಯರು, ಮಕ್ಕಳು, ವೃದ್ಧರು ಏನಿದ್ದಾರೆ ಅವರನ್ನೆಲ್ಲ ಒಂದು ವಿಶೇಷವಾದಂತಹ ಸುರಕ್ಷಿತ ಕ್ಷೇತ್ರಕ್ಕೆ ಕರೆದೊಯ್ಯಿರಿ, ಶಂಕೋದ್ಧಾರ. ನಾವೆಲ್ಲರೂ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ಪ್ರಭಾಸ ಅನ್ನೋದು ಸೋಮನಾಥದ ಬಳಿ ಬರುವಂತಹ ಒಂದು ಕ್ಷೇತ್ರ. ಅಲ್ಲಿ ಚಂದ್ರನಿಗೆ ಕೂಡ ವಿಶೇಷವಾಗಿ ಒಂದು ಶಾಪ ತಟ್ಟಿದಾಗ ಆತನು ಬಂದು ಅಲ್ಲಿ ತಪಸ್ಸು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತ ಹೇಳಿ ಆ ತೀರ್ಥಕ್ಷೇತ್ರ ಪ್ರಸಿದ್ಧವಾಗಿದೆ. ಇತ್ತೀಚೆಗೆ ಹೋಗಿದ್ವಿ ಹಿಂದಿನ ವರ್ಷ ನಾವು ಕೂಡ ಹಾಗೆ. ಸೊ ತಾವು ಯಾವಾಗಾದರೂ ಸೋಮನಾಥ ದ್ವಾರಕೆ ಯಾತ್ರೆಗೆ ಹೋದಾಗ ಪ್ರಭಾಸವನ್ನು ಭೇಟಿ ಮಾಡಿ. ಸೊ ಪ್ರಭಾಸಕ್ಕೆ ಹೋಗೋಣ ಅಂತ ಹೇಳಿ ಕೃಷ್ಣ ಯಾರಿಗೆ ಹೇಳ್ತಾ ಇದ್ದಾನೆ? ಯಾದವರಿಗೆ ಹೇಳ್ತಾ ಇದ್ದಾನೆ ಹೋಗೋಣ ಅಂತ. ಆಗ ಅವರೆಲ್ಲರೂ ಕೂಡ ಹಾ ಕೃಷ್ಣ ಹೇಳ್ತಾ ಇದ್ದಾನೆ ಹೋಗೋಣ ಅಂದರು. ಈಗ ಬಹಳ ವಿಶೇಷವಾದಂತಹ ಮಾತು ಬರುತ್ತೆ ಇಲ್ಲಿ. ಯಾದವರು ಯಾರು? ಯಾದವರು ಶ್ರೀಕೃಷ್ಣನ ನಿತ್ಯ ಸಿದ್ಧ ಭಕ್ತರು. ದ್ವಾರಕಾ ಕ್ಷೇತ್ರ, ಆ ಸ್ಥಳ, ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತಹ ಒಂದು ವಿಶೇಷವಾದ ಗ್ರಹ. ವೈಕುಂಠ ಗ್ರಹದಂತೆ ಅದೂ ಕೂಡ ಒಂದು ಗ್ರಹ. ಅಲ್ಲಿಂದ ನೇರವಾಗಿ ದ್ವಾರಕಾ ವಾಸಿಗಳು ಕೃಷ್ಣನ ಲೀಲೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ರು. ಬಟ್ ಅವರ ಆ ಲೀಲಾ ಪಾಲ್ಗೊಳ್ಳುವಿಕೆಯಲ್ಲಿ ಅವರೊಡನೆ ದೇವತೆಗಳು ಕೂಡ ಪ್ರಕಟರಾಗಿದ್ದರು. ಕೃಷ್ಣ ತನ್ನ ಜನ್ಮ ಪ್ರಸಂಗದಲ್ಲಿ ಆ ಮಾತು ಬರುತ್ತಲ್ವ, ದೇವತೆಗಳಿಗೆಲ್ಲ ಆತ ಹೇಳಿದ್ದಾನೆ, ಬ್ರಹ್ಮರೇ ಹೇಳ್ತಾರೆ, ಬ್ರಹ್ಮದೇವರು, ನಾವೆಲ್ಲರೂ ಕೂಡ ಯದುವಂಶದಲ್ಲಿ ಜನ್ಮ ಪಡಿಬೇಕು, ಕೃಷ್ಣನ ಲೀಲೆಯಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ದೇವತೆಗಳು ಸರಿಸುಮಾರು 58 ಕೋಟಿ ಯದುಗಳಿದ್ರು. ಆ ಯದುಗಳಲ್ಲಿ ದೇವತೆಗಳು ಕೂಡ ಇದ್ದಾರೆ. ಸೊ ಯಾದವರು ಯದುವಂಶದಲ್ಲಿ ನಿತ್ಯ ಸಿದ್ಧ ಭಕ್ತರಿದ್ದಾರೆ, ಆಧ್ಯಾತ್ಮಿಕ ಜಗತ್ತಿನಿಂದ ನೇರವಾಗಿ ದ್ವಾರಕಾ ವೈಕುಂಠ ಗ್ರಹದಿಂದ ಬಂದಿರೋರು. ಅಷ್ಟೇ ಅಲ್ಲದೆ ಇನ್ಯಾರಿದ್ದಾರೆ? ದೇವತೆಗಳು ಇದ್ದಾರೆ. ಈಗ ಇಲ್ಲಿ ಕೃಷ್ಣ ಆತ 2 ಕಾರ್ಯ ಮಾಡಬೇಕು. ಏನದು? ತನ್ನ ಭಕ್ತರು, ನಿತ್ಯ ಸಿದ್ಧ ಭಕ್ತರನ್ನ ಆತ ಎಲ್ಲಿ ಕರೆದೊಯ್ಯಬೇಕು? ದ್ವಾರಕಾ ಗ್ರಹಕ್ಕೆ, ವೈಕುಂಠ ಗ್ರಹಕ್ಕೆ, ಹೌದಲ್ವಾ? ಹೇಗೆ ಅಯೋಧ್ಯೆ ಅನ್ನೋದು ವೈಕುಂಠದಲ್ಲಿ ಒಂದು ಗ್ರಹವು, ಹಾಗೆ ದ್ವಾರಕೆ ಅನ್ನೋದು ಇನ್ನೊಂದು, ಹಾಗೆ ಗೋಲೋಕ ವೃಂದಾವನ ಅನ್ನೋದು ಇನ್ನೊಂದು. ಅದು ಬಹಳ ಉತ್ಕೃಷ್ಟವಾದದ್ದು. ಸೊ ಅವರನ್ನ ನೇರವಾಗಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕರೆದೊಯ್ಯಬೇಕು. ದೇವತೆಗಳ ಅಂಶದಲ್ಲಿ ಬಂದವರನ್ನ ಕೃಷ್ಣ ದೇವತೆಗಳ ಸ್ಥಾನಕ್ಕೆ ಮರಳಿಸ್ಬೇಕು. ಯಾಕಂದ್ರೆ ಅವರಿಗೆ ಕರ್ತವ್ಯ ಇದೆ, ತಮ್ಮ ಕರ್ತವ್ಯವನ್ನು ಮುಂದುವರಿಸಬೇಕು ಅವರು, ಬ್ರಹ್ಮಾಂಡದಲ್ಲಿರುವಂಥ ಕರ್ತವ್ಯವನ್ನು, ಹೌದಲ್ವಾ? ಅದು ಮುಗಿದಾದ್ಮೇಲೆ ಅವರು ಉದ್ಧಾರ ಆಗ್ತಾರೆ. ಸೊ ಕೃಷ್ಣ ಈ 2 ಮಾಡಬೇಕು. ಸೊ ಬಟ್ ದೇವತೆಗಳನ್ನ ಮತ್ತೆ ಆ ನಿತ್ಯಸಿದ್ಧ ಭಕ್ತರನ್ನ ಆತ ಬೇರ್ಪಡಿಸಬೇಕು. ಸೊ ಈ ಒಂದು ಸಮಯದಲ್ಲಿ ಕೃಷ್ಣ ಈ ಮಾತನ್ನ ಹೇಳುವಾಗ ದೇವತಾ ಅಂಶದ ಯಾದವರೇನಿದ್ರಲ್ವಾ, ಅವರು ದ್ವಾರಕೆಯನ್ನ ತೊರೆದು ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಉಳಿದವರು ಯಾರು? ದೇವತೆಗಳು.
ಪಾರ್ಷದರು ದೇವತೆಗಳೆಲ್ಲ ಉಳಿದ್ರು, ದೇವತೆಗಳೆಲ್ಲ ಹೋದ್ರಲ್ಲ ಪ್ರಭಾಸಕ್ಕೆ. ಉಳಿದವ್ರು ಯಾರು? ಪಾರ್ಷದರು ನಿತ್ಯ ಸಿದ್ಧ ಭಕ್ತರು, ಪಾರ್ಷದರು. ಅವರು ದ್ವಾರಕೆಯಲ್ಲಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ನೋಡಿ, ಪ್ರದ್ಯುಮ್ನ ಈತ ಕೃಷ್ಣನ ನಿತ್ಯ ಪಾರ್ಷದ, ದ್ವಾರಕೆಯಿಂದ ಬಂದಿದ್ದಾನೆ. ಬಟ್ ಪ್ರದ್ಯುಮ್ನ ದೇಹದಲ್ಲಿ ಕಾಮದೇವ, ಈತ ಒಬ್ಬ ದೇವತೆ. ನೆನಪಿದೆಯಾ? ಹೇಳಿದ್ದೆ ಈ ಮಾತನ್ನ. ಆತನ ಅಂಶವೂ ಕೂಡ ಇದೆ. ಸೊ ಏನಾಯ್ತು ಈ ಒಂದು ಸಮಯದಲ್ಲಿ? ಪ್ರದ್ಯುಮ್ನ 2 ರೂಪಗಳಲ್ಲಿ ವಿಸ್ತಾರ ಆಗ್ತಾನೆ. ನಿತ್ಯ ಸಿದ್ಧ ಭಕ್ತ ಪ್ರದ್ಯುಮ್ನ ಆತ ದ್ವಾರಕೆಯಲ್ಲೇ ಉಳಿದ. ಆದ್ರೆ ದೇವತಾ ಅಂಶ ಪ್ರದ್ಯುಮ್ನ ಏನಿತ್ತು ಅದೆಲ್ಲೋ, ಅವರೆಲ್ಲೋದ್ರು? ಪ್ರಭಾಸಕ್ಕೆ ಹೋದ್ರು. ಇದು ಬಹಳ ವಿಶೇಷವಾದ ರಹಸ್ಯ, ನಮಗೆ ಭಾಗವತ ಗ್ರಂಥ ಹೇಳುತ್ತೆ. ಏಕೆಂದ್ರೆ ಇದನ್ನ ತಿಳ್ಕೊಳ್ದೇ ಇದ್ರೆ ಮುಂದೆ ಬರುವಂತಹ ಅನೇಕ ಪ್ರಸಂಗಗಳು ನಮಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಓ ಮೈ ಗಾಡ್, 50 ನಿಮಿಷ ಆಯ್ತಾ? ಇಲ್ಲಿ ಇವತ್ತು ಕೊನೆ ಮಾಡ್ಲೇಬೇಕಲ್ವಾ? ಓಕೆ. ಸೊ ಪ್ರಭಾಸಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನಾಯ್ತು ತಮ್ಗೆಲ್ಲ ಗೊತ್ತಿರೋ ಹಾಗೆ, ಅಲ್ಲಿ ಶ್ರೀಕೃಷ್ಣ ಅವರಿಗೆ ಅನೇಕ ದಾನ ಧರ್ಮ ಕಾರ್ಯಗಳಿಗೆ ಹೇಳ್ದ. ಅಲ್ಲೆಲ್ಲರೂ ಕೂಡ ಉಪವಾಸವನ್ನ ಮಾಡಿದ್ರು. ಅನೇಕ ರೀತಿಯ ಏನ್ ಹೇಳ್ತಾರೆ, ಧಾರ್ಮಿಕ ಆಚರಣೆಗಳನ್ನ ಮಾಡಿದ್ರು. ಇವೆಲ್ಲವನ್ನ ಮಾಡಿ ಅವರು ಅಲ್ಲಿರುವಂತಹ ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡ್ತಾರೆ, ಪ್ರಸಾದವನ್ನು ಹಂಚ್ತಾರೆ. ತೀರ್ಥಕ್ಷೇತ್ರದಲ್ಲಿ ಹೇಗೆ ವ್ಯಕ್ತಿ ಕಾರ್ಯ ಮಾಡಬೇಕು ಅನ್ನೋದನ್ನ ಕೃಷ್ಣ ಮುಂಚೆನೆ ಹೇಳಿದ್ದ, ಆ ರೀತಿಯಾಗಿ ನಡ್ಕೊಂಡ್ರು. ಇದಾದ ಮೇಲೆ ಆ ಯಜ್ಞ ಯಾಗಾದಿಗಳ ಕೊನೆಯಲ್ಲಿ, ಆ ಧಾರ್ಮಿಕ ಆಚರಣೆಗಳ ಕೊನೆಯಲ್ಲಿ ಒಂದು ವಿಶೇಷವಾದಂತಹ ಏನು ಹೇಳ್ತಾರೆ ದ್ರವ್ಯ, ಮೈರೇಯ ಅಂತ. ವಾರುಣಿ ಅಂದ್ರೆ ವಾರುಣಿ ಬೇರೆ ಆಗುತ್ತೆ ಮಾತಾಜಿ. ಮೈರೇಯ ಅಂತ ಹೇಳ್ತಾರೆ. ಮೈರೇಯ ಅನ್ನೋ ಒಂದು ದ್ರವ್ಯ, ಅದನ್ನ ಸೇವಿಸ್ತಾರೆ. ಅದು ಆಕ್ಚುಲಿ ಯಜ್ಞದ ಕೊನೆಯಲ್ಲಿ ಅದನ್ನ ನೀಡಲಾಗುತ್ತೆ. ಇವನ್ ದೇವತೆಗಳು ಕೂಡ ಸೇವಿಸ್ತಾರೆ. ಸೊ ಅದನ್ನು ಸೇವಿಸಿದ ಮೇಲೆ ವ್ಯಕ್ತಿ ಒಂದು ರೀತಿ ಮದಮತ್ತನ ಆಗ್ತಾನೆ. ಬಟ್ ಆಕ್ಚುಲಿ ಇದನ್ನು ಸೇವಿಸಿದ ನಂತರ ಯಾದವರು, ಯಾರು ದೇವತಾಂಶ ಯಾದವರಿದ್ರು, ಎಲ್ಲ ಪ್ರಭಾಸಕ್ಕೆ ಹೋಗಿದ್ರು, ಅವರು ಅದಾದ ಮೇಲೆ ಅವರು ನೇರವಾಗಿ ಅಂತರ್ಧಾನರಾದರು. ಇದು ಕೆಲ ಆಚಾರ್ಯರು ವರ್ಣಿಸೋದು. ಬಟ್ ಇತರರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಗಮನಿಸಬೇಕು. ಯಾಕೆಂದ್ರೆ ಈ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಮಹಾಭಾರತದಲ್ಲಿ ಅನೇಕ ಪುರಾಣಗಳಲ್ಲೂ ಕೂಡ ಇದನ್ನು ಎಷ್ಟು ವರ್ಣಿಸಲಾಗಿದೆ, ಇದನ್ನೇ ಸತ್ಯ ಅಂತ ವರ್ಣಿಸಲಾಗಿದೆ. ಬಟ್ ಇದೊಂದು ಮಾಯೆಯಾಗಿತ್ತು, ಭಗವಂತ ತೋರಿಸಿದಂತಹ ಒಂದು ಮಾಯೆ, ಮ್ಯಾಜಿಕ್, ಇಲ್ಯೂಷನ್ ಅಂತ ಏನು ಹೇಳ್ತಾರೆ. ಏನಾಯಿತು? ಯದುಗಳು ಆ ಒಂದು ಮದಮತ್ತರಾದ ಮೇಲೆ ಮಾತಿನ ಜಗಳ, ಅದು ಕಾದಾಟವಾಯಿತು. ಕಾದಾಟ ಎಷ್ಟರ ಮಟ್ಟಿಗೆ ಆಯಿತು ಅಂದ್ರೆ ಆಯುಧಗಳನ್ನ ಹಿಡಿದು ಪರಸ್ಪರ ದಾಳಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನ ನೋಡ್ತಾ ನೋಡ್ತಾ ಅನೇಕರು ಆ ಒಂದು ಜಗಳದಲ್ಲಿ ತೊಡಗಿದ್ರು. ಪ್ರತಿಯೊಬ್ಬ ಯದು ಇನ್ನೊಬ್ಬ ಯದುವಿನ ಜೊತೆ ಹೊಡೆದಾಡ್ತಾ ಇದ್ದಾನೆ. ತಮ್ಮ ಆಯುಧಗಳನ್ನ ಹಿಡಿದು ಹೊಡೆದಾಡ್ತಾ ಇದ್ದಾರೆ. ಅದಾದ ಮೇಲೆ ಅಲ್ಲಿ ಕೃಷ್ಣ ಬಲರಾಮರು ಹೋಗಿದ್ರು. ಅವರು ಅವರನ್ನ ತಡಿಲಿಕ್ಕೆ ಅಂತ ಪ್ರಯತ್ನಿಸಿದಾಗ ಕೃಷ್ಣ ಬಲರಾಮರನ್ನೇ ಹೊಡಿಲಿಕ್ಕೆ ಹೋದ್ರು. ಇದೇನಿದು ಈ ರೀತಿಯಾದಂತಹ ಭ್ರಮೆ? ತಮ್ಮ ಆಯುಧಗಳೆಲ್ಲವೂ ಕೂಡ ಒಂದು ರೀತಿ ಉಪಯೋಗಕ್ಕೆ ಬರದೇ ಇದ್ದಾಗ ಸುತ್ತಮುತ್ತ ಇರುವಂತಹ ಬೆತ್ತ, ನೆನಪಿದೆ ಅದೇನಾಗಿತ್ತು ಅಂತ? ಆ ಬೆತ್ತಗಳು ಏನಾಗಿದ್ವು? ಕಬ್ಬಿಣದ ಚೂರು. ಕಬ್ಬಿಣದ ಚೂರು. ಅದು ಒಂದು ಶಾಪದ ಫಲವಾಗಿತ್ತಲ್ವ. ಅದನ್ನು ತಗೊಂಡ್ರು. ಅದು ನೋಡ್ತಿದ್ದ ಹಾಗೆ ಅದು ಕಬ್ಬಿಣದ ಸಲಾಕಿ ಅಂತ, ವಜ್ರಾಯುಧದಂತ ಆಯ್ತು. ಅದರಲ್ಲಿ ಹೊಡೆದಾಡಿಕೊಂಡವರು ಪರಸ್ಪರ ದಾಳಿ ಮಾಡ್ತಾ ಇದ್ದಾರೆ. ಕೃಷ್ಣ ಬಲರಾಮರು ತಡಿಲಿಕ್ಕೆ ಹೋದ್ರೆ ಅವರನ್ನೇ ಹೊಡಿಲಿಕ್ಕೆ ಅಂತ ಮುಂದೆ ಹೋಗ್ತಾರೆ. ಆಗ ಕೃಷ್ಣ ಬಲರಾಮರು ಕುಪಿತರಾಗಿ ಅವರನ್ನ ಆ ಬೆತ್ತಗಳಿಂದ ಹೊಡೆದು ಅನೇಕರು ಪರಸ್ಪರ ಹೊಡೆದಾಡಿಕೊಂಡು ಅಲ್ಲಿ ಅವರ ಅಂತ್ಯವಾಯಿತು. ಇದು ಒಂದು ಪರಸ್ಪರ ಪ್ರಸಿದ್ಧ ಅಭಿಪ್ರಾಯ. ಇದು ನಮ್ಮ ಆಚಾರ್ಯರು ವರ್ಣಿಸುವಂತೆ ಇದೊಂದು ಏನಾಗಿತ್ತು? ಮಾಯೆ, ಇದು ಒಂದು ಭ್ರಮೆ. ಯಾಕೆ ಅಂತ ಮುಂದೆ ನಾವು ನೋಡ್ತೀವಿ.
ಇದೆಲ್ಲ ಆಯಿತು. ಅದಾದ ಮೇಲೆ ಬಲರಾಮರು ಈ ಒಂದು ವರ್ಣನೆಯಲ್ಲಿ ಈ ರೀತಿಯಾಗಿ ವರ್ಣಿಸೋರಲ್ಲಿ ಬಲರಾಮ ಅದೆಲ್ಲ ಆದಮೇಲೆ ಆತ ಕೃಷ್ಣ ಬಲರಾಮರು ಅದಾದ್ಮೇಲೆ ಕೊನೆಯಲ್ಲಿ ಹೋಗಿ ಬಲರಾಮ ಅಲ್ಲಿ ಕೂರ್ತಾನೆ ಒಂದು ಕಡೆ. ಆತ ಧ್ಯಾನಿಸ್ತಾ ಕೂತಾದ್ಮೇಲೆ ಶೇಷನ ರೂಪ ತಳೆದು ಆ ಸಮುದ್ರದಲ್ಲಿ ಆ ಶೇಷ ರೂಪ ಸರ್ಪರೂಪದಲ್ಲಿ ಆತ ಪ್ರವೇಶಿಸಿ ಆತ ಕಣ್ಮರೆಯಾಗ್ತಾನೆ. ನಂತರ ಶ್ರೀಕೃಷ್ಣ ಆತ ಹತ್ತಿರದಲ್ಲಿರುವಂತಹ ಒಂದು ಅಶ್ವತ್ಥ ವೃಕ್ಷ, ಪಿಪ್ಪಲ ವೃಕ್ಷ ಅಂತ ಹೇಳ್ತಾರೆ, ಆ ವೃಕ್ಷದ ಬಳಿ ಹೋಗಿ ಆತ ಕೂತಿದ್ದಾನೆ. ಚತುರ್ಭುಜ ರೂಪದಲ್ಲಿ ಆತ ಕೂತಿದ್ದಾನೆ ಅಲ್ಲಿ ಹಾಗೆ ಕೂತಿರುವಾಗ ಆತನನ್ನ ಕಾಣಲಿಕ್ಕೆ ಅಂತ ಹೇಳಿ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ಮತ್ತೆ ಉದ್ಧವ ಕೂಡ ಅಲ್ಲಿ ಬರ್ತಾನೆ. ಉದ್ಧವ ಕೃಷ್ಣ ಏನು ಹೇಳಿದ್ದ ಉದ್ಧವನಿಗೆ? ನೀನು ಎಲ್ಲಿ ಹೋಗು ಅಂತ ಹೇಳಿದ್ದ? ಬದ್ರಿಕಾಶ್ರಮಕ್ಕೆ ಹೋಗು ಅಂತ ಹೇಳಿದ್ದ. ಬಟ್ ಕೃಷ್ಣನನ್ನೇ ಹಿಂಬಾಲಿಸ್ತಾ ಕೃಷ್ಣನ ವಿರಹದಲ್ಲಿ ಆತನು ಕೂಡ ಕೃಷ್ಣ ನೀನು ನನ್ಗೆ ಗೊತ್ತು, ನೀನು ವಾಪಸ್ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ತಾ ಇದೆಯಾ, ಕಾಣಬೇಕು ಅನ್ನೋ ಒಂದು ರೂಪದ ಇಚ್ಛೆ ಇಟ್ಕೊಂಡು ಆತ ಮತ್ತೆ ಮತ್ತೆ ಹಿಂದೆ ಬಂದ. ಉದ್ಧವನಿಗೆ ಮತ್ತೆ ವಿಶೇಷವಾದಂತಹ ಉಪದೇಶಗಳನ್ನು ಕೃಷ್ಣ ನೀಡಿದ. ಉದ್ಧವ ಮತ್ತೆ ಮೈತ್ರೇಯರು ಕೂಡ ಅಲ್ಲಿ ಬಂದರು. ಅದಾದ ಮೇಲೆ ಉದ್ಧವ ಮೈತ್ರೇಯರು ಅಲ್ಲಿಂದ ಮುನ್ನಡೆದ್ರು. ಅದಾದ್ಮೇಲೆ ಈ ಪ್ರಸಿದ್ಧ ಪ್ರಸಂಗ ಆಗುತ್ತೆ, ತಮಗೆಲ್ಲ ಗೊತ್ತಿರ್ಬೋದು. ಏನಿದು? ಒಬ್ಬ ಬೇಟೆಗಾರ ಬರ್ತಾನೆ ಅಲ್ಲಿ. ಆತನ ಹೆಸರು ಕೇಳಿರ್ಬೋದು ನೀವು, ಜರ. ಜರ ನೋಡಿ, ಇಲ್ಲಿ ಎಷ್ಟು ಯಾದವರು, ಎಷ್ಟು ಸಂಖ್ಯೆಯಲ್ಲಿ ಯಾದವರು ಈ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ರು ಅಂತ ಈಗ ತಾನೇ ಹೇಳ್ದ. 58 ಕೋಟಿ ಪ್ರಭು. ವಾ ತುಂಬಾ ಚೆನ್ನಾಗಿ ನೆನ್ಪಿಟ್ಟಿದ್ದೀರ, ಥ್ಯಾಂಕ್ ಯು. 58 ಕೋಟಿ ಯಾದವರಲ್ಲಿ ಬಂದಿದ್ರು. ಯಾಕಂದ್ರೆ ನೆನ್ನೆ ನೋಡಿದ್ವಲ್ಲ, ಯಾದವರಲ್ಲಿ ಕೇವಲ ಆ ಶಿಕ್ಷಕರ ಸಂಖ್ಯೆನೇ ಕೇಳಿದಾಗ ನಮ್ಗೆ ಆಶ್ಚರ್ಯ ಆಗಿತ್ತು, ಅಷ್ಟು ಒಂದು ಸಂಖ್ಯೆಯಲ್ಲಿದ್ದು ಯದುಕುಲ ಅನ್ನೋದು. ಸೊ ಅಷ್ಟೊಂದು ಯಾದವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಹೊಡೆದಾಡಿಕೊಂಡು ಅವರೆಲ್ಲರೂ ಕೂಡ ಹಸುನೀಗಿದ್ದಾರೆ. ಕೃಷ್ಣ ಅಲ್ಲೇ ಪಕ್ಕದಲ್ಲಿ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಕೂತ್ಕೊಂಡಿದ್ದಾನೆ. ಅಲ್ಲಿ ಒಂದು ಜಿಂಕೆಯನ್ನು ಅಟ್ಟಿಸ್ಕೊಳ್ತಾ ಬೇಟೆಗಾರ, ಅಟ್ಟಿಸ್ಕೊಳ್ಳೋದಲ್ಲ, ಒಂದು ರೀತಿ ಆತನು ಕೂಡ ಅಲ್ಲಿ ಬೇಟೆ ಆಡ್ಲಿಕ್ಕೆ ಬಂದಿದ್ದಾನೆ. ಆತ ಏನು ಹುಡುಕ್ತಾ ಇದ್ದಾನೆ? ಓ, ಜಿಂಕೆ ಕಾಣ್ತಾ ಇದೆ ಇಲ್ಲಿ, ಜಿಂಕೆ ಜಿಂಕೆ ಅಂತ ಹುಡುಕೊಂತ ಬರ್ತಾನೆ. ಅಲ್ಲಿ ಕೃಷ್ಣ ತನ್ನ 2 ಕಾಲುಗಳನ್ನ ಹೇಗಿಟ್ಟಿದ್ದ ಅಂದ್ರೆ, ಕೃಷ್ಣನ ಆ ಪಾದ ಅದು ಆ ಬೇಟೆಗಾರನಿಗೆ, ದೂರದಿಂದ ಕಾಣ್ತಾ ಇದ್ದ ಬೇಟೆಗಾರನಿಗೆ ಜಿಂಕೆಯ ಮುಖದಂತೆ ಕಾಣ್ತಂತೆ. ಆ ಜಿಂಕೆಯ ಮುಖ ಅಂತ ಹೇಳಿ ಆತ ಬಿಲ್ಲಿಗೆ ಬಾಣವನ್ನು ಹೂಡಿ ಬಾಣ ಪ್ರಹಾರ ಮಾಡ್ತಾನೆ. ಆ ಬಾಣ ಬಂದು ಕೃಷ್ಣನಿಗೆ ತಟ್ಟುತ್ತೆ, ಯಾವುದೇ ನೋವು ಅಥವಾ ಛಿದ್ರ ಆಗೋದಿಲ್ಲ. ತಕ್ಷಣ ಜರ ಆ ಬೇಟೆಗಾರನಿಗೆ ಒಂದು ರೀತಿ ಏನಾಯ್ತು ಏನಾಯ್ತು ಅಂತ ಹೇಳಿ ಓಡೋಡಿ ಬರ್ತಾನೆ. ಅಲ್ಲಿ ಕೃಷ್ಣ ಅಂತ ಕಂಡ ತಕ್ಷಣ ಆತ ಕೃಷ್ಣನ ಪಾದಕ್ಕೆರಗಿ ಆತ ಅಳ್ತಾನೆ. ಎಂತ ದೊಡ್ಡ ತಪ್ಪು ಮಾಡಿದೆ ನಾನು, ಭಗವಂತನ ಚರಣ ಕಮಲಿಗೆ ಬಿದ್ದೆ. ಆತ ನಮಸ್ಕರಿಸ್ತಾನೆ. ಹೇ ಭಗವಂತ, ಇಲ್ಲಿಂದ ಓದ್ತೀರಾ ಯಾರಾದ್ರು? ಹೇ ಭಗವಂತ ಓದಿ. ಕೃಷ್ಣ ಪ್ರಭು. ಜರನು ಭಗವಂತನ ಪಾದವನ್ನು, ಹೇ ಭಗವಂತ, ಅಲ್ಲಿಂದ ಓದಿ. ಹೇ ಭಗವಂತ, ನಾನು ಅತ್ಯಂತ ಪಾಪಿಯಾದ ವ್ಯಕ್ತಿ, ಇದು ತಪ್ಪಿನಿಂದ ಸಂಭವಿಸಿತು. ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸು. ನಿನ್ನ ನಿರಂತರ ಸ್ಮರಣೆಯು ಅಜ್ಞಾನದ ಅಂಧಕಾರವನ್ನು ನಾಶಪಡಿಸುತ್ತದೆ. ದಯವಿಟ್ಟು ಈ ಪಾಪಿ ಬೇಡನನ್ನು ಸಂಹರಿಸು. ಬ್ರಹ್ಮದೇವನಾಗಲಿ ಅಥವಾ ಆತನ ಪುತ್ರರಾಗಲಿ ನಿನ್ನ ದಿವ್ಯ ಯೋಗಮಾಯೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸೊ ಜರ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ದಯವಿಟ್ಟು ನನ್ನ ಕ್ಷಮಿಸು ಕ್ಷಮಿಸು ಅಂತ ಆತ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಇದೆಲ್ಲ ನನ್ನ ಯೋಜನೆಯೇ ಆಗಿತ್ತು ಜರ. ಆಗ ಶ್ರೀಕೃಷ್ಣ ಅವನನ್ನು ಉದ್ದೇಶಿಸಿ ಹೇಳ್ತಾನೆ. ನೀವೇ ಓದಿಮ್ಮ, ಯಾರು ಓದ್ತಾ ಇದ್ರಿ? ಮಾತಾಜಿ ಅವರು ಓದಿ. ಪ್ರಿಯ ಜರ. ಪ್ರಿಯ ಜರ, ಭಯ ಪಡಬೇಡ. ಇದೆಲ್ಲವೂ ನನ್ನ ಸ್ವಂತ ಇಚ್ಛೆಯಂತೆಯೇ ನಡೆದಿದೆ. ಈಗ ನನ್ನ ಅನುಮತಿಯೊಂದಿಗೆ ನೀನು ಪುಣ್ಯವಂತರ ಧಾಮವಾದ ಆಧ್ಯಾತ್ಮಿಕ ಲೋಕಕ್ಕೆ ಹೋಗು. ಆಗ ಎಲ್ಲರೂ ನೋಡ್ತಾ ಇರುವಾಗೆ ವೈಕುಂಠದಿಂದ ಒಂದು ವಿಮಾನ ಬರುತ್ತೆ. ಜರ ಆ ವೈಕುಂಠ ವಿಮಾನವನ್ನ ಏರ್ತಾನೆ. ಶ್ರೀಕೃಷ್ಣನಿಗೆ ಅದರ ಮುಂಚೆ ಪ್ರಣಾಮ ಪ್ರದಕ್ಷಿಣೆಗಳನ್ನ ಸಲ್ಲಿಸ್ತಾನೆ. ಆತ ಎಲ್ಲಿಗೆ ಹೋದ? ವೈಕುಂಠಕ್ಕೆ ಹೋದ. ನೋಡಿ, ಇದನ್ನ ಗಮನಿಸ್ಬೇಕು ನಾವು, ಬಹಳ ಇಂಟ್ರೆಸ್ಟಿಂಗ್, ಇಂಪಾರ್ಟೆಂಟ್ ಇದು. ಫಸ್ಟ್ ಆಫ್ ಆಲ್, ಅಲ್ಲಿ ಅಷ್ಟೊಂದು ಜನರ ಹತ್ಯೆಯಾಗಿದೆ ಅಂದ್ರೆ ಅಲ್ಲಿ ಬೇಟೆಗಾರ ಬೇಟೆ ಆಡ್ಲಿಕ್ಕೆ ಯಾಕೆ ಬರ್ತಾನೆ? ಜಿಂಕೆ ಅಂತಹ ಒಂದು ಅಷ್ಟೊಂದು ಭೀಕರವಾದಂತಹ ಹತ್ಯೆ ಆದಂತಹ ಜಾಗ, ಅಷ್ಟೊಂದು ಜನ ಸತ್ತಿದ್ದಾರೆ ಅಂದ್ರೆ ಅಲ್ಲೆಲ್ಲ ರಕ್ತ ಕೋಡಿ ಹರಿದಿರ್ಬೇಕಲ್ವಾ? ಜಿಂಕೆ ಯಾಕಲ್ಲಿ ಬರುತ್ತೆ?
ಇದೆಲ್ಲ ಗಮನಿಸಿದರೆ ಏನ್ ತಿಳಿಯುತ್ತೆ ನಮಗೆ? ಹರೇ ಕೃಷ್ಣ ಪ್ರಭು. ಆ ಕಾದಾಟ ಎಲ್ಲ ಅದು ಏನದು? ಅದೊಂದು ಭ್ರಮೆ, ಮಾಯೆ, ಕೃಷ್ಣನ ಮಾಯೆ. ಅದು ಮಾಯೆ. ಅದನ್ನ ಕೃಷ್ಣ ಒಂದು ವಿಶೇಷ ಉದ್ದೇಶಕ್ಕೆ ತೋರಿಸ್ದ. ಅದು ಮುಂದೆ ಮತ್ತೆ ನೋಡೋಣ. ಸೊ ಹೀಗೆ ಜರನಿಗೆ ಕೃಷ್ಣ, ನೀನು ಆಧ್ಯಾತ್ಮಿಕ ಜಗತ್ತು ವೈಕುಂಠಕ್ಕೆ ಹೋಗು, ನಿನ್ನ ಹೃದಯ ಶುದ್ಧವಾಗಿದೆ, ನೀನು ಹಿಂದೆ ನನ್ನ ಲೀಲೆಯಲ್ಲಿ ಪಾಲ್ಗೊಂಡಂತಹ ಆ ಭೃಗು, ಇದನ್ನು ಕೃಷ್ಣ ಹೇಳ್ತಾನೆ. ಅದಾದ ಮೇಲೆ ನಿನ್ನ ಹೃದಯ ನಿರ್ಮಲವಾಗಿದೆ, ನನ್ನ ಕುರಿತಾಗಿ ನೀನು ಆ ಭಕ್ತಿಯನ್ನು ವ್ಯಕ್ತಪಡಿಸಿದ್ಯಾ, ವೈಕುಂಠಕ್ಕೆ ಹೋಗುವಂತ ಆತನನ್ನ ಕಳಿಸ್ತಾನೆ. ಅದಾದ ಮೇಲೆ ಅಲ್ಲಿ ದಾರುಕ, ಕೃಷ್ಣನ ರಥದ ಸಾರಥಿಯಾದ ದಾರುಕ ಓಡೋಡಿ ಬರ್ತಾನೆ. ಕೃಷ್ಣ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ. ಕೃಷ್ಣ ಆತನಿಗೆ, ಆತನ ಕಣ್ಮುಂದೆ ಕೃಷ್ಣನು ಕೂಡ ಈಗ ಮೇಲೇರ್ತಾ ಇದ್ದಾನೆ. ಆಗ ದಾರುಕನಿಗೆ ಕೆಲ ಉಪದೇಶವನ್ನ ಹೇಳ್ತಾನೆ. ದಾರುಕ ಹಾತೊರಿತ ಬಂದಿದ್ದ. ನೀನ್ ದ್ವಾರಕೆಗೆ ಹೋಗು ದಾರುಕ, ತಕ್ಷಣ ಹೋಗಿ ಈ ಸುದ್ದಿಯನ್ನ ಹೇಳು. ಯಾದವರು ಕಣ್ಮರೆಯಾದ್ರು, ನಾನು ಕೂಡ ಈಗ ಕಣ್ಮರೆಯಾಗ್ತಾ ಇದ್ದೀನಿ. ಆದ್ರೆ ನೀವೆಲ್ಲರೂ ಕೂಡ ದ್ವಾರಕೆಯನ್ನ ತೊರೆಯಬೇಕು. ಯಾಕಂದ್ರೆ ಕೆಲ ದಿನಗಳಲ್ಲಿ, ಶೀಘ್ರದಲ್ಲೇ ಅಲ್ಲಿ ಒಂದು ಸಮುದ್ರ ನೀರು ಅಲ್ಲಿ ತುಂಬಿ ಬಂದು ಪ್ರವಾಹ ಉಂಟಾಗ್ತದೆ, ಪೂರ್ತಿ ಜಲಾವೃತವಾಗ್ತದೆ. ಎಲ್ಲರೂ ಕೂಡ ಅರ್ಜುನನ ಮೂಲಕ ಇಂದ್ರಪ್ರಸ್ಥ ಅಥವಾ ಹಸ್ತಿನಾಪುರದ ಕಡೆ ಹೋಗಬೇಕು. ಅರ್ಜುನ ಅವರನ್ನ ಕೊಂಡೊಯ್ತಾನೆ. ಆದ್ರೆ ಒಂದು ನೆನಪಿಟ್ಟಿರು, ಇದೆಲ್ಲ ಏನ್ ನಡೀತಾ ಇದೆಯೋ ಇದೆಲ್ಲ ನನ್ನ ಮಾಯೆ. ನನ್ನ ಭಕ್ತಿಯಲ್ಲಿ ದೃಢವಾಗಿರು. ನಾನೊಂದು ವಿಶೇಷ ಕಾರಣದಿಂದ ಈ ರೀತಿಯಾಗಿ ಲೀಲೆನ ನಡೆಸ್ತಾ ಇದ್ದೀನಿ. ಶಾಂತವಾಗಿರು, ಭಕ್ತಿಯಲ್ಲಿ ಸ್ಥಿರವಾಗಿರು ಅಂತ ಕೃಷ್ಣ ವರ್ಣಿಸ್ತಾ. ಸೊ ಹೀಗೆ ಈ ದ್ವಾರಕೆ ಶ್ರೀಕೃಷ್ಣನ ಈ ಒಂದು ಲೀಲೆ, ಆತ ಈಗ ಆಧ್ಯಾತ್ಮಿಕ ಜಗತ್ತಿಗೆ ಮೇಲೇರ್ತಾ ಇದ್ದಾನೆ. ಆ ಒಂದು ಪ್ರಸಂಗದಲ್ಲಿ ದೇವತೆಗಳು ಕೂಡ ಅಲ್ಲಿ ಬಂದರು. ವಿಶೇಷವಾಗಿ ಬ್ರಹ್ಮ, ಶಿವ, ಎಲ್ಲ ದೇವತೆಗಳು, ಪೂರ್ತಿ ಬ್ರಹ್ಮಾಂಡದ ಅಧಿಪತಿಗಳು, ಋಷಿಗಳು ಎಲ್ಲರೂ ಬಂದಿದ್ದಾರೆ ಕೃಷ್ಣನ ಅಂತರ್ಧಾನವನ್ನ ನೋಡ್ಲಿಕ್ಕೆ ಅಂತ. ಅವರು ಮುಂಚೆನೆ ಮಾತನಾಡಿ ಹೋಗಿದ್ರಲ್ವ. ಸೊ ಕೃಷ್ಣ ಈಗ ಅಪ್ರಕಟನ ಆಗ್ತಾ ಇದ್ದಾನೆ ಅಂತ ತಿಳಿದ ಎಲ್ಲರೂ ಬರ್ತಾರೆ. ಬಟ್ ಕೃಷ್ಣ ಅವರ ಕಣ್ಮುಂದೆ ಆತ ಮೇಲೇರ್ತಾ ಇದ್ದಾನೆ. ಆತನನ್ನ ಕಂಡು ಅವರು ಕೂಡ ನಮಸ್ಕರಿಸ್ತಾ ಇದ್ದಾರೆ. ಕೃಷ್ಣ ಮೇಲೇರ್ತಾ ಇರ್ಬೇಕಾದ್ರೆ ಒಂದು ಮಿಂಚಿನಂತೆ, ಯಾರಿಗೂ ಗೊತ್ತೇ ಆಗ್ಲಿಲ್ಲ ಕೃಷ್ಣ ಎಲ್ಲಿ ಹೋದ ಅಂತ. ಯಾಕಂದ್ರೆ ಕೃಷ್ಣನಲ್ಲಿ, ನಾನು ನೆನ್ನೆ ವರ್ಣಿಸ್ತಾ ಇದ್ದೆ, ನೆನ್ನೆ ಅಥವಾ ಮೊನ್ನೆ, ವಿಷ್ಣು ಅಂಶಗಳು ಕೂಡ ಉಂಟು. ಕೃಷ್ಣ ಈ ಜಗತ್ತಿನಲ್ಲಿ ಪ್ರಕಟವಾದಾಗ ಆ ಮಹಾವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ಆ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಈ ಎಲ್ಲ ತತ್ವಗಳು ಕೂಡ ಉಂಟು. ಅವೆಲ್ಲವನ್ನ ಆ ವೈಕುಂಠ ಲೋಕಕ್ಕೆ ಮರಳಿಸಿ ಕೃಷ್ಣ ಈಗ ನೇರವಾಗಿ ಗೋಲೋಕಕ್ಕೆ ಹೋಗೋನಿದ್ದಾನೆ. ಬಟ್ ಆತ ಗೋಲೋಕಕ್ಕೆ ಹೋಗೋದು ಅದು ಯಾರಿಗೂ ಕಾಣಿಸೋದೇ ಇಲ್ಲ. ಆತ ಈಗ ಹೋಗ್ತಾ ಇರೋದನ್ನ ನೋಡಿ ಸತ್ಯ, ಧರ್ಮ, ಶ್ರದ್ಧೆ, ಎಲ್ಲ ರೀತಿಯ ಸದ್ಗುಣಗಳು ಅವುಗಳು ಕೂಡ ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ, ಧರ್ಮ ಜ್ಞಾನ ಎಲ್ಲವೂ ಕೂಡ ಮರಳುತ್ತಾ ಇವೆ. ಕೃಷ್ಣ ಈಗ ತೆರಳುತ್ತಾ ಇದ್ದಾನೆ. ಕೃಷ್ಣನ ಒಂದು ಉದ್ದೇಶ ಈ ರೀತಿಯಾಗಿ ಆತ ಅಪ್ರಕಟನ ಆಗ್ತಾ ಇರೋದ್ರ ಹಿಂದೆ, ಜಗತ್ತು ಈ ರೀತಿಯಾಗಿ ಆತನ ಲೀಲೆಯನ್ನ ಕಂಡಾಗ ಯಾರು ಆತನ ನಿಜ ಭಕ್ತರಿದ್ದಾರೋ ಅವರು ಮಾತ್ರ ಆತನ ತತ್ವವನ್ನ ತಿಳಿತಾರೆ, ಆತನ ಲೀಲೆಯನ್ನ ತಿಳಿತಾರೆ. ಬಟ್ ಯಾರು ಕರ್ಮಿಗಳು, ಜ್ಞಾನಿಗಳು, ನೋಡು ಕೃಷ್ಣ ಆತನು ಕೂಡ ಶಾಪಗ್ರಸ್ತನಾದ, ಆತನ ವಂಶದವರು ಕಾದಾಟದಲ್ಲಿ ಕೊನೆಯಾದರು. ಅಪರಾಧ ಮಾಡಿದ್ರಿಂದ ಅವ್ರಿಗೂ ಶಾಪ ತಟ್ಟಿತು. ಆ ಗಾಂಧಾರಿ ಶಾಪ ನೀಡಿದ್ಲು, ಈ ಬ್ರಾಹ್ಮಣ ಶಾಪ ನೀಡಿದ್ದ, ಈ ಬ್ರಾಹ್ಮಣರು ಶಾಪ ನೀಡಿದ್ರು. ಕೃಷ್ಣನು ಎಷ್ಟೆಲ್ಲ ತಪ್ಪೆಸಗಿದ್ದ, ನೋಡು ಆತನ ಕೊನೆ ಹೇಗಾಯಿತು. ಆತನ ಕೊನೆಯಲ್ಲಿ ಆತನ ಶರೀರದಲ್ಲಿ ಕೇವಲ ಒಂದು ಹೃದಯ ವಿಲವಿಲ ಅಂತ ಒದ್ದಾಡ್ತಾ ಇತ್ತು. ಕೆಲವೊಮ್ಮೆ ಕೇಳ್ತಿರಲ್ಲ ಈ ರೀತಿಯಾಗಿ, ಆ ಹೃದಯವನ್ನ ಬೇರೊಂದು ಕಡೆ ಯಾರೋ ಒಬ್ಬ ವ್ಯಕ್ತಿ ತಗೊಂಡು ಹೋದ. ಸೊ ಇದೆಲ್ಲವೂ ಕೂಡ ಆಕ್ಚುಲಿ ಹೇಳ್ಬೇಕಂದ್ರೆ ಶಾಸ್ತ್ರದಲ್ಲಿ ಇದಕ್ಕೆ ಪ್ರಮಾಣ ಇಲ್ಲ. ಬಟ್ ಯಾರು ನಿಜವಾಗಿ ಈ ವಿಶೇಷವಾದಂತಹ ರಹಸ್ಯಗಳನ್ನ ಭಾಗವತ ಶಾಸ್ತ್ರದ ಮೂಲಕ ತಿಳಿತಾರೋ ಅವರು ಮಾತ್ರ ಭಕ್ತಿ ಶ್ರದ್ಧೆಯಲ್ಲಿ ಮುಂದುವರಿತಾರೆ. ಯಾಕೆಂದ್ರೆ ಮುಂದಿನ ಯುಗ ಯಾವುದು ಬರೋದಿದೆ ಕೃಷ್ಣನ ನಂತರ? ಕಲಿಯುಗ. ಕಲಿಯುಗದಲ್ಲಿ ಕಾಲಕ್ರಮದಲ್ಲಿ ಜನರ ಗುಣಗಳು ಹೇಗಿರ್ತವೆ ಅದನ್ನು ಮುಂದುವರಿಸ್ತಾರಲ್ವ. ಸೊ ಕೃಷ್ಣನ ಸಮಯದಲ್ಲಿ ಧರ್ಮ ಅದು 4 ಕಾಲುಗಳಲ್ಲಿ, ಅಂದ್ರೆ ಸತ್ಯ, ತಪ,
ಶೌಚ, ನಂತರ ಇನ್ಯಾವುದು ದಯೆ, ಇವೆಲ್ಲವೂ ಪೂರ್ತಿಯಾಗಿದ್ವು. ಬಟ್ ಕೃಷ್ಣನ ಲೀಲಾಂತ್ಯದ ಸಮಯದಲ್ಲಿ ಆತ ಈ ರೀತಿಯಾಗಿ ಲೀಲೆಯನ್ನು ಪ್ರಕಟಿಸಿದಾಗ ಜನರು ಆತನ ಕುರಿತಾಗಿ ಹೇಗೆ ತಿಳಿತಾರೆ? ಆ ಕಾರಣದಿಂದಾಗಿ ಅವರು ಅಪರಾಧವನ್ನು ಮಾಡ್ತಾರೆ. ನೋಡು, ಕೃಷ್ಣನು ಸಾಮಾನ್ಯನಂತೆ ಆತ ಕೊನೆಯಾದ. ಸೊ ಆ ಕಾರಣದಿಂದಾಗಿ ಯಾರು ನಿಜವಾಗಿಯೂ ಭಕ್ತರ ಕೃಪೆಯನ್ನು ಪಡೆದಿಲ್ವೋ ಅಥವಾ ಪರಂಪರೆಯಲ್ಲಿ ತೊಡಗಿಲ್ವೋ ಅವರು ತಪ್ಪಾಗಿ ತಿಳಿತಾರೆ. ಅದರಿಂದಾಗಿ ಅವರು ಕಲಿಯುಗಕ್ಕೂ ಕೂಡ ಒಂದು ಅವಕಾಶ ನೀಡ್ತಾರೆ. ಸೊ ಹೀಗೆ ಕೃಷ್ಣನ ಈ ಲೀಲೆ ಏನಿದೆ, ಈ ಲೀಲೆಯಿಂದ ನಮಗೆ ಏನು ತಿಳಿಯುತ್ತೆ? ಆಕ್ಚುಲಿ ಭಾಗವತ ಈ 11ನೇ ಅಧ್ಯಾಯದ ಕೊನೆಯಲ್ಲಿ ಸುಂದರವಾದಂತಹ ಈ ಶ್ಲೋಕ ಹೇಳುತ್ತೆ. ಏನದು? ಅದರ ಅನುವಾದ ಮಾತ್ರ ಹೇಳ್ತಾ ಇದ್ದೀನಿ. ಶ್ರೀಕೃಷ್ಣ ತನ್ನ ಗುರುಗಳನ್ನ, ಆ ಮಗನನ್ನ ಸ್ವಶರೀರದಲ್ಲಿ ಆತ ಯಮಲೋಕದಿಂದ ಕರೆತಂದ. ಪರೀಕ್ಷಿತ ಆತ ಸತ್ತೇ ಹೋಗಿದ್ದ ಗರ್ಭದಲ್ಲಿ ಆತನನ್ನ ಮರುಜೀವಿತಗೊಳಿಸಿದ. ಸಾಕ್ಷಾತ್ ಶಿವನೊಡನೆ ಆತ ಯುದ್ಧದಲ್ಲಿ, ಬಾಣಾಸುರನ ಪ್ರಸಂಗ ಆಗಿರಬಹುದು, ಅನೇಕ ಪ್ರಸಂಗಗಳಲ್ಲಿ ಶಿವನನ್ನೇ ಆತ ಸೋಲಿಸಿದ. ಅಷ್ಟೇ ಅಲ್ಲದೆ ಆತನನ್ನ ಆ ಬಾಣದಿಂದ ಪ್ರಹಾರ ಮಾಡಿದಂತಹ ಬೇಡ ಆತನನ್ನು ನೇರವಾಗಿ ಎಲ್ಲಿ ಕಳಿಸ್ದ? ವೈಕುಂಠಕ್ಕೆ ಕಳಿಸ್ದ. ಇಷ್ಟೊಂದೆಲ್ಲ ಕಾರ್ಯ ಮಾಡಿದಂತಹ ವ್ಯಕ್ತಿ ಆತನ ಕೊನೆ ಹೀಗಾಯಿತು. ಶಾಪಗ್ರಸ್ತನಾದ, ಒಬ್ಬ ಬೇಡನ ಬಾಣಕ್ಕೆ ತುತ್ತಾದ. ಇದು ಎಷ್ಟು ಸರಿ? ಇದನ್ನ ಹೇಳೋಕಾದ್ರೂ ಹೇಗೆ ಸಾಧ್ಯ? ಏನನ್ಸುತ್ತೆ? ಭಾಗವತ ಸರಿಯಾಗಿ ಹೇಳ್ತಾ ಇದೆಯಾ? ಏನನ್ಸುತ್ತೆ? ಸೊ ಭಗವಂತನ ಈ ಲೀಲೆ ಏನಿತ್ತು, ಮೌಷಲ ಲೀಲೆ, ಇದು ಭಗವಂತನ ಯೋಜನೆಯೇ ಆಗಿತ್ತು. ಅದರಲ್ಲಿ ಅನೇಕ ಕಾರಣಗಳಿದ್ವು. ಈಗ ಮತ್ತೊಮ್ಮೆ ನಾವು ಆ ಕಾರಣಗಳನ್ನು ನೋಡ್ಬಿಟ್ಟು ಚರ್ಚೆಯನ್ನು ವಿರಾಮ ಮಾಡೋಣ. ಸಾಕಷ್ಟು ಸಮಯ ಆಯಿತು, ಕ್ಷಮಿಸಿ. ಯದುವಂಶದ ವಿನಾಶಕ್ಕೆ ಏನೇನು ಕಾರಣಗಳು? ಮೊದಲನೇದು, ಈಗ ಮತ್ತೊಮ್ಮೆ ಓದ್ತಾ ಇದ್ದೀನಿ, ಭಗವಂತ ತನ್ನೆಲ್ಲ ಸಹಚರರನ್ನ, ಪಾರ್ಷದರನ್ನ ಕರೆದೊಯ್ಯಬೇಕಾಗಿತ್ತು. ಯಾಕೆಂದ್ರೆ ತಾನು ಮಾತ್ರ ಹೋಗಿದ್ರೆ ಅವರೆಲ್ಲರೂ ವಿರಹದಲ್ಲಿ ಅತಿ ನೋವಿನಲ್ಲಿ ಬಳಲ್ತಾ ಇದ್ರು. ಹೌದಲ್ವಾ? ಯಾದವರು ಎಷ್ಟು ಶಕ್ತಿಶಾಲಿಗಳಾಗಿದ್ರು, ಅವರನ್ನ ಯಾರು ನಿಯಂತ್ರಿಸ್ಲಿಕ್ಕೂ ಆಗ್ತಾ ಇರಲಿಲ್ಲ. ಈ ಯಾದವರ ಈ ಕುಲ ವಿನಾಶದ ಪ್ರಸಂಗ ಏನಿದೆ, ಇದು ನಮಗೊಂದು ಬಹಳ ಮುಖ್ಯವಾದ ತತ್ವವನ್ನು ಹೇಳುತ್ತೆ. ಈ ಜಗತ್ತಿನ ಲಕ್ಷಣ ಅಥವಾ ಪ್ರಕೃತಿ ಏನು? ಈ ಜಗತ್ತು ಇದು ಸೃಷ್ಟಿ ಪ್ರಳಯ, ಸೃಷ್ಟಿ ಪ್ರಳಯ ಎಲ್ಲವೂ ಕೂಡ ಇಲ್ಲಿ ತಾತ್ಕಾಲಿಕ. ಅಂತಹ ಅತ್ಯಂತ ವೈಭವದಲ್ಲಿದ್ದಂತಹ ಯದು ವಂಶದ ಸಾಮ್ರಾಜ್ಯದ ವೈಭವ ಏನಿದೆ, ಅದು ಕೂಡ ಒಂದು ಸಮಯದಲ್ಲಿ ಕೊನೆಯಾಗಬೇಕು. ಈ ಜಗತ್ತಿನ ತತ್ವ ಇದು. ಭಗವಂತ ತನ್ನ ಧಾಮ ಮತ್ತು ಆತನ ಸಹಚರರ ಶಾಶ್ವತೆಯನ್ನು ತೋರಿಸ್ತಾ ಇದ್ದಾನೆ. ಅವರನ್ನ ಯಾರು ದ್ವಾರಕೆಯಲ್ಲೇ ಉಳಿದ್ರು, ಆ ನಿತ್ಯ ಸಿದ್ಧ ಭಕ್ತರು ದ್ವಾರಕೆಯಲ್ಲೇ ಉಳಿದ್ರು, ಅದನ್ನ ಆಗ್ಲೇ ಹೇಳಿದ್ನಲ್ವ, ಅವ್ರ ಜೊತೆ ಏನಾಯ್ತು? ಅವರು ನೇರವಾಗಿ ಅಪ್ರಕಟರಾದರು, ಅದೃಶ್ಯರಾದರು. ಆತನ ನಿತ್ಯ ಸಹಚರರೇನಿದ್ರು ಅವರು ಶಾಶ್ವತ ಅಲ್ವಾ? ಅವರು ನೇರವಾಗಿ ಎಲ್ಲಿ? ಅವರು ದ್ವಾರಕೆ ಗ್ರಹಕ್ಕೆ ತಲುಪಬೇಕಾಗಿತ್ತು. ಅವ್ರು ಯಾರ ಕಣ್ಣಿಗೂ ಗೋಚರಿಸಲೇ ಇಲ್ಲ, ಅದೃಶ್ಯವಾದರು. ಬಟ್ ಯಾರು ಕಾದಾಡಿ ಅಥವಾ ಈ ರೀತಿಯಾಗಿ ಕೊನೆಯಾದರು? ಅವ್ರು ಯಾರು? ಯಾವ ಯಾದವರು? ಅವರೆಲ್ಲರೂ ದೇವತಾ ಅಂಶ ಯಾದವರು. ಸೊ ಇದನ್ನು ಕೂಡ ತೋರಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಕಲಿ ಯುಗ, ಮುಂಬರುವಂತಹ ಯುಗ, ಆ ಕಾಲಕ್ಕ ಚಕ್ರದಲ್ಲಿ ಬರುವಂತಹ ಯುಗವದ ಆ ಗುಣಗಳು ಮುಂದೆ ಕಾಣಬೇಕು. ಆ ಅಧರ್ಮ, ಅಶ್ರದ್ಧೆಯೂ ಕೂಡ ಭಗವಂತ ಈ ಲೀಲೆ ಮೂಲಕ ಅದಕ್ಕೆ ದಾರಿ ನೀಡ್ತಾನೆ. ಸೊ ಭಗವಂತನ ವಿರಹದಲ್ಲಿ ಯಾದವರು ಹೇಗೆ ವರ್ತಿಸ್ತಾ ಇದ್ರು, ಹಾಗಾಗಿ ಅವರನ್ನ ಆತನೇ ಕರ್ಕೊಂಡು ಹೋಗಬೇಕಾಗಿತ್ತು. ಅಷ್ಟೇ ಅಲ್ಲದೆ ಈ ಲೀಲೆ ಪ್ರಾರಂಭ ಆಗೋದೇ ಒಂದು ಅಪರಾಧದ ಕಾರಣದಿಂದಾಗಿ. ಅದರಲ್ಲಿ ನಮಗೆ ಒಂದು ಮುಖ್ಯ ಬೋಧನೆ ಸಿಗೋದೇನು? ಹೇಗೆ ಋಷಿಗಳು, ಭಗವಂತನ ಭಕ್ತರು, ಬ್ರಾಹ್ಮಣರು ಏನಿದ್ದಾರೆ ಅವರನ್ನು ಗೌರವಿಸಬೇಕು ಅಂತ. ಸೊ ಹೀಗೆ ಶ್ರೀಕೃಷ್ಣ ಅಪ್ರತಿಮ ಶೌರ್ಯ, ಅತಿ ಸುಂದರವಾದ ಮಾಧುರ್ಯ, ವೈಭವ ಎಲ್ಲವನ್ನ ತೋರಿಸ್ತಾ 125 ವರ್ಷಗಳ ಕಾಲ ಆತನ 125 ವರ್ಷಗಳ ಆ ಲೀಲೆಗಳೇನಿವೆ ಅದನ್ನು ನಾವು ಇವತ್ತು ಚರ್ಚಿಸ್ತಾ ಇದ್ದೀವಿ. ಟುಡೇ ಇಸ್ ವಾಟ್ ಡೇಟ್? 14th August 2026 ಅಲ್ವಾ? ಮುಂಬರುವಂತಹ ಅನೇಕ ವರ್ಷ ಸಹಸ್ರಾಬ್ದಿಗಳವರೆಗೂ ಕೂಡ ಅದನ್ನು ಚರ್ಚಿಸಲಾಗ್ತದೆ. ಕೇವಲ ಈ ಶ್ರವಣ ಕೀರ್ತನೆಗಳನ್ನು ಮಾಡೋದ್ರಿಂದ
ಭಗವಂತ ನಮಗೆ ಒಂದು ಮಹಾ ಕರುಣೆಯ ಫಲವನ್ನು ನೀಡ್ತಾ ಇದ್ದಾನೆ. ನಿನ್ನೆ ನಾವು ನೋಡಿದ್ವಿ, ಅನೇಕ ಪ್ರಸಂಗಗಳಲ್ಲಿ ನೋಡಿದ್ವಿ. ಈ ಒಂದು ಪ್ರಸಂಗವನ್ನು ಶ್ರವಣ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ವ್ಯಕ್ತಿ ಕರ್ಮಬಂಧನಗಳಿಂದ ಮುಕ್ತನಾಗ್ತಾನೆ, ಭಗವಂತನ ಕುರಿತಾಗಿ ಅನನ್ಯ ಪ್ರೇಮವನ್ನು ಬೆಳೆಸ್ಕೊಳ್ತಾನೆ ಅಂತ. ಸೊ ಸಾಮಾನ್ಯ ಜನರು ಏನು ಮಾತನಾಡ್ತಾರಲ್ಲ ಭಗವಂತನ ಈ ಅಂತ್ಯ ಲೀಲೆಯ ಬಗ್ಗೆ, ಅದನ್ನ ನಿಜವಾದ ಭಕ್ತರು ಅದನ್ನು ಪರಿಗಣಿಸೋದಿಲ್ಲ, ಆ ತಪ್ಪು ಕಲ್ಪನೆಗಳನ್ನ. ಅದನ್ನೇ ನಾವು ಮುಂಚಿನ ಒಂದು ಶ್ಲೋಕದಲ್ಲೂ ಕೂಡ ಕಂಡಿದ್ವಿ. ಅವರ ಆ ಭಗವಂತನ ಕುರಿತಾದಂತಹ ಸರಿಯಾದ ಅರಿವು, ಆತನ ಗುಣಗಳು, ಭಗವಂತ ಹೇಗೆ ತಾನೇ ತನ್ನ ಭಕ್ತರನ್ನ ಅಂತಹ ಒಂದು ಸ್ಥಿತಿಗೆ ತರಲಿಕ್ಕೆ ಸಾಧ್ಯ? ಪರಸ್ಪರ ಕಾದಾಟದಲ್ಲಿ ಅವರು ಕೊನೆಯಾದರು ಅನ್ನೋದು ಅದೊಂದು ಭ್ರಮೆಯಾಗಿತ್ತು, ಅದೊಂದು ಮಾಯೆಯಾಗಿತ್ತು. ಸೊ ಹೀಗೆ ಕೃಷ್ಣ ಆ ಒಂದು ವಿಶೇಷವಾದ ಮಾಯಾ ಲೀಲೆಯ ಮೂಲಕ ತನ್ನ ಲೀಲೆಯನ್ನ ಆತ ಮತ್ತೆ ಒಳೆ ತಗೊಳ್ತಾನೆ. ವೈಂಡ್ಸ್ ಅಪ್ ಹಿಸ್ ಪಾಸ್ಟ್ ಟೈಮ್ ಅಂತ ಹೇಳ್ತಾರೆ. ಹೇಗೆ ಒಂದು ಜೇಡ ಇರುತ್ತೆ, ಜೇಡರ ಹುಳ, ಸ್ಪೈಡರ್ ಏನ್ ಮಾಡುತ್ತೆ? ಅದೊಂದು ಜೇಡರ ಬಲೆಯನ್ನ ಮಾಡುತ್ತಲ್ವಾ, ವೆಬ್. ಅದಾದ ಮೇಲೆ ಅದನ್ನ ಏನ್ ಮಾಡುತ್ತೆ? ಅದರಿಂದ ಅದು ಅನೇಕ ಕಾರ್ಯಗಳನ್ನೆಲ್ಲ ಮಾಡುತ್ತೆ. ಕೊನೆಯಲ್ಲಿ ಏನ್ ಮಾಡುತ್ತೆ? ಅದೆಲ್ಲವನ್ನು ಕೂಡ ಮತ್ತೆ ಅದು ಒಳಗಡೆ ಎಳ್ಕೊಳ್ಳುತ್ತೆ. ಹೌದ್ ತಾನೆ? ಹೌದಾ? ಹರೇ ಕೃಷ್ಣ. ಹಾಗೆ ಕೃಷ್ಣ ತನ್ನ ಲೀಲೆಗಳನ್ನ ಆತ ಒಳ ಎಳ್ಕೊಂಡ. ಬಟ್ ಕೃಷ್ಣ ನಮ್ಮೆಲ್ಲರಿಗೋಸ್ಕರ ಒಂದು ಅದ್ಭುತವಾದಂತಹ ರೂಪದಲ್ಲಿ ಈಗಲೂ ಕೂಡ ನಮಗೆ ಲಭ್ಯವಿದ್ದಾನೆ. ಆ ರೂಪ ಕೃಷ್ಣನ ಅತ್ಯಂತ ಕರುಣೆಯ ರೂಪ. ಇದನ್ನ ಭಾಗವತವೇ ಹೇಳುತ್ತೆ. ಆ ರೂಪ ಯಾವುದು? ಅದುವೇ ಈ ಶ್ರೀಮದ್ ಭಾಗವತ ಪುರಾಣ. ಭಾಗವತದ ಪ್ರಾರಂಭದಲ್ಲಿ ಈ ಶ್ಲೋಕವನ್ನು ಹೇಳಲಾಗತ್ತೆ. ಕೃಷ್ಣ ತನ್ನ ಸ್ವಧಾಮಕ್ಕೆ ಧರ್ಮ ಜ್ಞಾನ ಆದಿ ಸದ್ಗುಣಗಳ ಸಹಿತ ಹಿಂತಿರುಗಿದಾಗ ಈ ಜಗತ್ತಿಗೆ ದೃಷ್ಟಿಯನ್ನ, ಬೆಳಕನ್ನ ನೀಡಲಿಕ್ಕೆ ಆತ ಇನ್ನೊಂದು ರೂಪದಲ್ಲಿ ಪ್ರಕಟವಾಗ್ತಾನೆ. ಈ ಜಗತ್ತಿಗೆ ಬೆಳಕನ್ನ ನೀಡಲಿಕ್ಕೆ ಒಂದು ಸೂರ್ಯ ಪ್ರಕಟವಾಗ್ತದೆ. ಹಿಂದೆ ನೋಡಿದ್ವಲ್ಲ, ಕೃಷ್ಣ ಒಬ್ಬ ಸೂರ್ಯ ಅಂತ, ಸೂರ್ಯನಂತೆ, ನೆನಪಿದೆಯಾ? ಕೃಷ್ಣನ ಸೂರ್ಯ. ಸೊ ಈಗ ಕೃಷ್ಣ ಇನ್ನೊಂದು ರೂಪದಲ್ಲಿ ಸೂರ್ಯನಂತೆ ಭಾಸವಾಗ್ತಾ ಇದ್ದಾನೆ. ಆ ಸೂರ್ಯ ಯಾವುದು? ಶ್ರೀಮದ್ ಭಾಗವತ ಪುರಾಣ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ ಕಲೌ ನಷ್ಟದೃಶಾಮೇಶ ಪುರಾಣಾರ್ಕೋಧುನೋದಿತಃ. ಒಬ್ರು ಯಾರಾದ್ರೂ ಅನುವಾದ ಓದಿ. ಹರೇ ಕೃಷ್ಣ ಪ್ರಭು. ಓದಿ. ಶ್ರೀಕೃಷ್ಣನು ತನ್ನ ಧರ್ಮ ಜ್ಞಾನ ಮುಂತಾದವುಗಳೊಂದಿಗೆ ತನ್ನ ದಿವ್ಯಧಾಮಕ್ಕೆ ಹಿಂದಿರುಗಿದ ನಂತರ ಶ್ರೀಮದ್ ಭಾಗವತ ಪುರಾಣವು ಸೂರ್ಯನಂತೆ ಪ್ರಕಾಶಮಾನವಾಗಿ ಉದಯಿಸಿದೆ. ಕಲಿಯುಗದ ಅಜ್ಞಾನದ ದಟ್ಟವಾದ ಅಂಧಕಾರದಿಂದ ತಮ್ಮ ಆಧ್ಯಾತ್ಮಿಕ ದೃಷ್ಟಿಯನ್ನು ಕಳೆದುಕೊಂಡ ಜನರಿಗೆ ಈ ಪುರಾಣವು ದಿವ್ಯ ಪ್ರಕಾಶವನ್ನು ನೀಡುತ್ತದೆ. ಧನ್ಯವಾದಗಳು. ಸೊ ಶ್ರೀಮದ್ ಭಾಗವತ ಇದು ಶ್ರೀಕೃಷ್ಣನ ಇನ್ನೊಂದು ರೂಪ, ಗ್ರಂಥ ರೂಪ. ಈ ಗ್ರಂಥವನ್ನು ನಾವು ಓದಬೇಕು, ವಿಶೇಷವಾಗಿ ಭಕ್ತರಿಂದ ಕೇಳಬೇಕು, ಅದರ ಶ್ರವಣ ಯಜ್ಞವನ್ನು ಮಾಡಬೇಕು. ಭಾಗವತದಲ್ಲಿ ಆ ಸಾಕ್ಷಾತ್ ಶ್ರೀಕೃಷ್ಣನ ಲೀಲೆಗಳನ್ನು ಅತಿ ಸ್ಪಷ್ಟವಾಗಿ, ಸುಂದರವಾಗಿ, ಆ ಸರಿಯಾದ ತತ್ವಗಳ ಅನುರೂಪದಲ್ಲಿ ವರ್ಣಿಸಲಾಗಿದೆ. ಅವುಗಳನ್ನು ಕೇಳ್ತಾ ಇದ್ರೆ ವ್ಯಕ್ತಿಯ ಹೃದಯದ ಎಲ್ಲ ಅನರ್ಥಗಳು ನಶಿಸಿ ಹೋಗ್ತವೆ. ತುಂಬ ನೈಸರ್ಗಿಕವಾಗಿ ಭಗವಂತನ ಕುರಿತಾದ ಪ್ರೇಮ ಅಥವಾ ಪ್ರೀತಿ ಜಾಗೃತವಾಗ್ತದೆ. ಅದು ಅತ್ಯಂತ ಮಂಗಳಕರ. ಹೀಗೆ ಭಾಗವತವನ್ನ ನಮ್ಮ ಪರಂಪರೆಯಲ್ಲಿ, ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಭಾಗವತ ಬಹಳ ಬಹಳ ವಿಶೇಷ ಸ್ಥಾನ. ಅದು ಹೇಳ್ಬೇಕಂದ್ರೆ ಎಲ್ಲ ವೈದಿಕ ಶಾಸ್ತ್ರಗಳಲ್ಲಿ ಭಾಗವತ ಬಹಳ ವಿಶೇಷ ಸ್ಥಾನ. ನಮ್ಮ ಆಚಾರ್ಯರಾದ ಶ್ರೀಲ ಪ್ರಭುಪಾದರು ಭಾರತದಲ್ಲಿದ್ದಾಗ ಅವರು ಭಾಗವತದ ಅನುವಾದವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬೇಕಾದ್ರೆ ಅವ್ರ ಹತ್ರ 50 ರೂಪಾಯಿ ಇರಲಿಲ್ಲ. ಬಟ್ ಅವ್ರ ಕೈಯಲ್ಲಿ 100 ಪುಸ್ತಕಗಳಿದ್ವು. ಯಾವ ಪುಸ್ತಕ ಗೊತ್ತಾ? ಶ್ರೀಮದ್ ಭಾಗವತ ಪುರಾಣ.
ಅದು ಕೂಡ ಕೇವಲ ಮೊದಲ ಸ್ಕಂದದ ಅನುವಾದ ಮಾತ್ರ ಇತ್ತು. ಬಟ್ ಪ್ರಭುಪಾದರಿಗೆ ಬಹಳ ವಿಶ್ವಾಸವಿತ್ತು, ಕೃಷ್ಣ ನನ್ನ ಜೊತೆ ಇದ್ದಾನೆ, ಕೃಷ್ಣ ಈಗ ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾ ಇದ್ದಾನೆ, ಆ ಸೂರ್ಯ ಕೃಷ್ಣ ಆತ ಹೋಗ್ತಾ ಇದ್ದಾನೆ, ಆತನ ಸೇವೆಗೆ ನಾನು ಆತನ ಜೊತೆ ಹೋಗ್ತೀನಿ. ಅದಾದ ನಂತರ ಒಂದು ದೊಡ್ಡ ಕ್ರಾಂತಿಯೇ ಆಯಿತು. ಆಧ್ಯಾತ್ಮಿಕ ಕ್ರಾಂತಿ. ಎಲ್ಲೆಡೆ ಭಗವಂತನ ಈ ಶುದ್ಧ ಭಕ್ತಿ ಸೇವೆಯ ಪ್ರಚಾರ ಬೋಧನೆಗಳು, ಭಕ್ತರು, ದೇವಸ್ಥಾನಗಳು, ಅನೇಕ ಉತ್ಸವಗಳು ಎಷ್ಟು ಒಂದು ದೊಡ್ಡ ಕ್ರಾಂತಿ ರೂಪದಲ್ಲಿ ಹರಡ್ತಾ ಇದೆ. ಹರೇ ಕೃಷ್ಣ ಸಂಸ್ಥೆ ಇದು ಶ್ರೀಕೃಷ್ಣನ ಇಚ್ಛೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಯೋಜನೆ ಅಥವಾ ಇಚ್ಛೆ, ಶೀಲ ಪ್ರಭುಪಾದರ ಕಾರ್ಯ. ಅದು ಈಗಲೂ ಕೂಡ ಮುಂದುವರಿತಾ ಇದೆ. ಇದು ಕೃಷ್ಣನ ಲೀಲೆಯೇ. ಇದನ್ನು ವರ್ಣಿಸಲಾಗಿದೆ ಹೀಗೆ. ಈ ಭಗವಂತನ ಪ್ರಚಾರದ ಕಾರ್ಯ ಏನು ನಡೀತಾ ಇದೆ, ಶ್ರೀಮದ್ ಭಾಗವತದ ಪ್ರಚಾರ, ಇದು ಭಗವಂತನ ಲೀಲೆಯೇ. ಸೊ ಹೀಗೆ ಕಲಿಯುಗದಲ್ಲಿ ಭಗವಂತ ಈ ಗ್ರಂಥ ರೂಪದಲ್ಲಿ ಪ್ರಕಟವಾದ. ಆ ಗ್ರಂಥದಲ್ಲಿ ಭಗವಂತನ ಶ್ರವಣದ ಮಾಧ್ಯಮವನ್ನು ಅತ್ಯಂತ ವಿಶೇಷವಾಗಿ ಒತ್ತು ಕೊಟ್ಟು ಹೇಳಲಾಗಿದೆ. ಅದರಲ್ಲೂ ಕೂಡ ಒಂದು ವಿಶೇಷವಾದ ವಿಧಾನ ಅಂದರೆ ಭಗವಂತನ ನಾಮ ಸಂಕೀರ್ತನೆ, ನಾಮಸ್ಮರಣೆ. ಭಾಗವತದ ಕೊನೆಯ ಶ್ಲೋಕದಲ್ಲೂ ಇದೇ ಹೇಳಲಾಗುತ್ತೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನ ತಂ ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನ ಏನಿದೆ, ಇದು ವ್ಯಕ್ತಿಯ ಸರ್ವ ಪಾಪಗಳನ್ನು ನಾಶ ಮಾಡುತ್ತೆ. ನಂತರ ವ್ಯಕ್ತಿಯನ್ನ ಆ ಹರಿ ಭಗವಂತನಿಗೆ ಪ್ರಿಯನನ್ನಾಗಿಸುತ್ತೆ. ಸೊ ಇಂತಹ ಭಗವಂತನ ನಾಮ ಸಂಕೀರ್ತನೆ ಮತ್ತು ಈ ಭಾಗವತ ಗ್ರಂಥ ಇವೆರಡನ್ನ ಕೂಡ ನೀಡಿದಂತಹ ಮಹಾನ್ ಆಚಾರ್ಯರಾದ ಶ್ರೀಲ ಪ್ರಭುಪಾದರು ಕೃಷ್ಣನ ಅತ್ಯಂತ ಪ್ರಿಯರು. ಕೃಷ್ಣ ಪ್ರೇಷ್ಠಾಯ ಭೂತಲೆ ಅಂತೀವಲ್ವ. ಸೊ ಕೃಷ್ಣನ ಕುರಿತಾಗಿ ನಾವು ಇಷ್ಟೆಲ್ಲ ಕೇಳ್ತಾ ಇದ್ದೀವಿ. ಯಾರಿದನ್ನು ವರ್ಣಿಸಿದ್ದಾರೆ? ಕೃಷ್ಣನ ಅತ್ಯಂತ ಪ್ರಿಯರಾದಂತಹ ಆಚಾರ್ಯರು ವರ್ಣಿಸ್ತಾರೆ. ಅವರಿಗೆ ನಮ್ಮ ಅನಂತ ಅನಂತ ಕೃತಜ್ಞತೆಗಳು, ನಮ್ಮ ನಮಸ್ಕಾರಗಳು, ಸಾಷ್ಟಾಂಗ ಪ್ರಣಾಮಗಳು. ಆ ಪ್ರಣಾಮಗಳನ್ನು ಹೇಳ್ತಾ ಈ ದಿನದ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಈ ಸರಣಿ ನಮ್ಮದು ಇಲ್ಲಿ ಒಂದು ರೀತಿ ಮುಕ್ತಾಯ ಆದರೂ ಕೂಡ ನಾನು ಆಗಲೇ ಹೇಳಿದಾಗೆ ಇದು ವಿರಾಮ ಅಲ್ಲ. ಭಗವಂತನ ಲೀಲೆಗಳನ್ನು ಒಮ್ಮೆ ನಾವು ನೋಡಿದ್ವಿ, ಕೇಳಿದ್ವಿ, ಬಟ್ ಇಷ್ಟಕ್ಕೆ ನಾವು ತೃಪ್ತರಾಗಬೇಕಾ? ಏನನ್ಸುತ್ತೆ? ಇಲ್ಲ ಪ್ರಭು, ಈಗ ಆಲ್ರೆಡಿ ಟೆನ್ಷನ್ ಆಗ್ತಾ ಇದೆ ಪ್ರಭು. ನೆಕ್ಸ್ಟ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಮೊದಲನೇ ಅಧ್ಯಾಯ ನೀವೆಲ್ಲ ಪ್ರಾರಂಭ ಮಾಡ್ಬೇಕೀಗ. ಜನ್ಮಾಷ್ಟಮಿಗೆ ಪ್ರಾರಂಭ ಮಾಡಿದ್ವಿ. ಜನ್ಮಾಷ್ಟಮಿ ಮುಂಚೆ ಇದು ಭಗವಂತನ ಕೃಪೆ ಕಾರಣದಿಂದಾಗಿ ಇದು ಪೂರ್ತಿಯಾಗಿದೆ. ಬಟ್ ತಾವೆಲ್ಲರೂ ಕೂಡ ಇದನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು, ಹೌದಲ್ವಾ? ಈಗ ತಮ್ಮ ಬಳಿ ಪುಸ್ತಕ ಇದೆ, ತಾವೆಲ್ಲ ಕೇಳಿದ್ದೀರಾ. ಅನೇಕ ಭಕ್ತರು ಇದನ್ನು ವರ್ಣಿಸ್ತಾರೆ. ತಾವೆಲ್ಲರೂ ಕೂಡ ಇದರ ಲಾಭವನ್ನು, ಕೃಪೆಯನ್ನು ಪಡೀರಿ. ತಮ್ಮೆಲ್ಲರಿಗೂ ಒಂದೇ ಕೋರಿಕೆ, ತಾವು ಶ್ರೀಲ ಪ್ರಭುಪಾದರ ಗ್ರಂಥಗಳನ್ನು ಮುಖ್ಯವಾಗಿ ಆಧರಿಸಿ ಮುನ್ನಡೀರಿ. ಪ್ರಭುಪಾದರ ಆಂದೋಲನದಲ್ಲಿ ಭಕ್ತಿ ಕಾರ್ಯವನ್ನು ಮುನ್ನಡೆಸಿ ತಮ್ಮ ಮನೆ ಬಳಿರುವಂತಹ ಭಗವಂತನ ದೇವಸ್ಥಾನಗಳು, ಇಸ್ಕಾನ್ ದೇವಸ್ಥಾನಗಳೇನಿವೆ ಅಲ್ಲಿ ಹೋಗಿ ಭಕ್ತರ ಸಂಘವನ್ನು ಪಡೆಯಿರಿ. ನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ಳಿ. ತಮಗೆ ತಿಳಿದಿರುವಂಥವರು ಪರಿಚಿತರಿಗೂ ಕೂಡ ಈ ವರ್ಣನೆಯನ್ನು ತಿಳಿಸಿ. ಈ ಜನ್ಮಾಷ್ಟಮಿ ಉತ್ಸವ ಏನಿದೆ, ಈ ಉತ್ಸವಕ್ಕೆ ಭಗವಂತನ ಇಷ್ಟೆಲ್ಲ ಮಹಿಮೆ ಕೇಳಿದ್ದೀರಾ. ನಿಮ್ಮ ಒಂದು ಕರ್ತವ್ಯವೂ ಆಗ್ತದೆ ಭಗವಂತನ ಬಳಿ ಇನ್ನಷ್ಟು ಜನರನ್ನು ಕರೆತರೋದು. ಅಟ್ಲೀಸ್ಟ್ ಒಂದು 5 ಜನ ಹೊಸ ಜನರನ್ನು ಭಗವಂತನ ಉತ್ಸವಕ್ಕೆ ಕರೆತನ್ನಿ. ಭಗವಂತನ ಕೃಪೆಗೆ ಜೋಡಿಸಿ. ಅವರ ಜೀವನ ಆನಂದಮಯವಾಗ್ತದೆ. ನಾವು ಜಿಪುಣರಾಗೋದು ಬೇಡ, ನಾವು ಕೂಡ ಆ ಮಹಾನ್ ಆಚಾರ್ಯರ ಕಾರ್ಯದಲ್ಲಿ ಒಂದು ಸಾಧನವಾಗೋಣ. ಹರೇ ಕೃಷ್ಣ. ನನ್ನಿಂದ ಎಸಗಿದಂತಹ ಯಾವುದೇ ಒಂದು ಅನ್ಇಂಟೆಂಡೆಡ್ ಅಥವಾ ಇಂಟೆಂಡೆಡ್ ಆಗಿರಬಹುದು ತಪ್ಪುಗಳಾಗಿದ್ದರೆ ಕ್ಷಮಿಸಿ. ಮತ್ತೊಮ್ಮೆ ಇನ್ನೊಂದು ರೂಪದಲ್ಲಿ ನಿಮ್ಮೆಲ್ಲರ ಸಂಘವನ್ನು ಪಡೀಲಿಕ್ಕೆ ಭಗವಂತನ ಯೋಜನೆಯಲ್ಲಿ ಮುಂಬರೋಣ. ತಮ್ಮೆಲ್ಲರಿಗೂ ಧನ್ಯವಾದ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ವಿಶೇಷವಾಗಿ ನಾನು ನಮ್ಮ ಸುನಿಲ್ ಪ್ರಭು, ವೆಂಕಟೇಶ್ ಪ್ರಭು, ನಮ್ಮ ಇಸ್ಕಾನ್ ಕನ್ನಡ ತಂಡ ಹಿರಿಯರಾದಂತಹ ಸುವರ್ಣ ಗೌರರಿ ಪ್ರಭು, ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂತಹ ನರಹರಿ ಚೈತನ್ಯ ಪ್ರಭು, ಎಲ್ಲರಿಗೂ ಕೂಡ ವಿಶೇಷ ಗೌರವವನ್ನು ಸಲ್ಲಿಸ್ತೀನಿ. ಅವರೆಲ್ಲರ ಕೃಪಾಶೀರ್ವಾದದಿಂದ ಇದು ಪೂರ್ತಿ ಆಯಿತು. ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ.